ಮಾಸ್ಟರ್ಸ್ ಎಲ್ಲರಿಗೂ ಈ ರಾತ್ರಿ ಸೆಷನ್ಗೆ ನಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ಏನ್ ಮೇಡಮ್ ಟಾಪಿಕ್ ಗೊತ್ತಾಗ್ಲಿ. ಸುಪ್ತ ಮನಸ್ಸು, ಸುಪ್ತ ಮನಸ್ಸಿನ ಬಗ್ಗೆ, ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳಲು ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ವೇದಾವತಿ ಅಮ್ಮ ಅವರು. ಅವರನ್ನ ಈ ವೇದಿಕೆ ಪರವಾಗಿ ಮತ್ತು ನನ್ನ ಪರವಾಗಿ, ನಮ್ಮೆಲ್ಲ ಧ್ಯಾನಾರ್ಥಿಗಳ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ಮೊದಲನೇದಾಗಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಂತ ಅವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಸರ್ ಅವರಿಗೂ ಗಮನಗಳನ್ನು ಸಲ್ಲಿಸುತ್ತಾ, ಧ್ಯಾನ ಯೋಗಿ ಪೂಜ್ಯ ಪಿತಾಮಹ ಪತ್ರಿಜಿ ಗುರುಗಳ ದಿವ್ಯ ಚರಣಾರವಿಂದಗಳಿಗೆ ನೆನೆದು, ಗುರುಮಾತಾ ಸೋಣಾಮಲ ಪತ್ರಿಜಿ ಅಮ್ಮನವರಿಗೂ ಕೂಡ ನಮಸ್ಕರಿಸುತ್ತಾ, ಬಸವಣ್ಣನ ಪಾದ ಪದ್ಮಗಳಿಗೆ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತಾ, ನಮ್ಮ ಈ ಧ್ಯಾನಕ್ಕೆ ಮತ್ತು ಇಲ್ಲಿ ತಾವೆಲ್ಲರೂ ಸೇರಿರುವಂತಹ ಈ ಧ್ಯಾನದ ವೇದಿಕೆಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ವೇದಾವತಿ ಅಮ್ಮ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಓವರ್ ಟು ಅಮ್ಮ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರಗಳು. ನಾನು ಇಂದು ಆಯ್ದುಕೊಂಡ ಸಬ್ಜೆಕ್ಟು ಸುಪ್ತ ಮನಸ್ಸು. ಸುಪ್ತ ಮನಸ್ಸಿನ ಬಗ್ಗೆ ಸುಮಾರು ಕ್ಲಾಸುಗಳು ಆಗಿದೆ, ಆದ್ರೂ ಒಂದು ಪುನರ್ಮನನ ಮಾಡಿಕೊಳ್ಳೋಣ. ಸುಪ್ತ ಮನಸ್ಸು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್, ಅದು ಆಕರ್ಷಣೀಯ. ನೀವು ಒಳ್ಳೆಯ ಸ್ಥಿತಿಯಲ್ಲಿದ್ದೀರಾ ಅಂದರೆ ನೀವು ಒಳ್ಳೆಯದನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದ್ದೀರಾ. ನೀವು ಕೆಟ್ಟ ಸ್ಥಿತಿಯಲ್ಲಿದ್ದೀರಾ ಅಂದರೆ ನೀವು ಕೆಟ್ಟದ್ದನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿದ್ದೀರಾ. ನಿಮ್ಮ ಸ್ಥಿತಿ ಈಗ ಕೆಟ್ಟದ್ದಾಗಿದೆಯೋ ಅಥವಾ ಏನಿದೆಯೋ ಅದರಲ್ಲಿ ಸಂತೃಪ್ತಿ ಇಲ್ಲ ಅಂದರೆ ಆಗ ನೀವು ಸಂತೃಪ್ತಿದಾಯಕ ಒಳ್ಳೆಯ ಸ್ಥಿತಿ ಹೊಂದುವುದು ಸರಳ. ಅದಕ್ಕಾಗಿ ಪ್ರಕೃತಿಯ ಸರಳ ನಿಯಮಗಳನ್ನು ಅರಿತುಕೊಂಡು ಅನುಸರಿಸಬೇಕು. ಅವುಗಳಿಗೆ ಆಕರ್ಷಣೆಯ ನಿಯಮಗಳೆನ್ನುತ್ತಾರೆ, ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ಹಣ, ವಿದ್ಯೆ, ಆರೋಗ್ಯ, ಸೌಹಾರ್ದತೆ, ಒಳ್ಳೆಯ ಜೀವನ, ಒಳ್ಳೆಯ ಸ್ವಲ್ಪ ಕಣ್ಣಷ್ಟೇ ಕಾಣ್ತಾವ, ಮುಖ ಕಾಣಿಸಂಗ. ಹೌದಾ, ಒಂದ್ ನಿಮಿಷ. ಈಗ ಇನ್ನೊಂದ್ ಸ್ವಲ್ಪ. ಈಗ ಓಕೆ. ಅವುಗಳಿಗೆ ಆಕರ್ಷಣೆಯ ನಿಯಮಗಳೆನ್ನುತ್ತಾರೆ, ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ಹಣ, ವಿದ್ಯೆ, ಆರೋಗ್ಯ, ಸೌಹಾರ್ದತೆ, ಒಳ್ಳೆಯ ಜೀವನ ಸಂಗಾತಿ, ನಿರ್ದಿಷ್ಟ ಸನ್ನಿವೇಶ, ಹೀಗೆ ಏನನ್ನಾದರೂ ನೀವು ಆಕರ್ಷಿಸಬಹುದು. ಆಕರ್ಷಣೆಯ ಸಾಮರ್ಥ್ಯ ವೃದ್ಧಿಯಲ್ಲಿ ಸುಪ್ತ ಮನಸ್ಸಿನ ಪಾತ್ರ ಮಹತ್ತರವಾದದ್ದು. ಯಾವ ವಿಷಯವನ್ನು ಹೆಚ್ಚು ಹೆಚ್ಚು ನೆನಪಿಸಿಕೊಳ್ಳುವಿರಿ, ಓದುವಿರಿ, ಮಾತನಾಡುವಿರಿ, ವಿಚಾರ ಮಾಡುವಿರಿ, ಕಲ್ಪಿಸಿಕೊಳ್ಳುವಿರಿ, ಅದನ್ನೇ ನೀವು ಆಕರ್ಷಿಸುತ್ತೀರಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುತ್ತೇನೆ ಎಂದು 10 ಸಲ ಹೇಳಿ ಮಲಗಿ ಮಾರನೆಯ ದಿನ ಸರಿಯಾಗಿ 5 ಗಂಟೆಗೆ ಎದ್ದೇ ಹೇಳ್ತೀರಿ. ಇದು ಯಾವ ಹೊಸ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿರುವುದೇ. ಆದರೆ ಇದೇ ವಿಧಾನ ಉಪಯೋಗಿಸಿ ಕೇವಲ ಮುಂಜಾನೆ ಏಳುವುದಷ್ಟೇ ಅಲ್ಲ, ಜೀವನದಲ್ಲಿ ಅನೇಕ ಮಹತ್ತರ ಸಾಧನೆಗಳನ್ನು ಮಾಡಲು, ಕಷ್ಟಗಳಿಂದ ಹೊರಬರಲು, ರೋಗಗಳಿಂದ ಗುಣಮುಖರಾಗಲು ಸಾಧ್ಯ.
ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳಿಸುವ ಅತಿ ಸರಳ ವಿಧಾನ ಇದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಆಟೋ ಸಜೆಷನ್ ಎನ್ನುತ್ತಾರೆ. ಆಟೋ ಸಜೆಷನ್ ಉಪಯೋಗಿಸಿ ಸುಪ್ತ ಮನಸ್ಸಿಗೆ ಆದೇಶಗಳನ್ನು ಕಳಿಸುವ ವಿಧಾನಗಳ ಬಗ್ಗೆ ಅನೇಕ ಪುಸ್ತಕಗಳು ಇಂಗ್ಲಿಷ್ ಹಾಗೂ ಇತರ ಭಾಷೆಗಳಲ್ಲಿ ಇವೆ. ಆದರೆ ಇದೇ ಆಟೋ ಸಜೆಷನ್ ಇನ್ನೂ ಶಕ್ತಿಯುತವಾಗಿ, ಇನ್ನೂ ಬೇಗನೆ ಪರಿಣಾಮಗಳನ್ನು ಹೇಗೆ ತರುತ್ತವೆ ಎಂಬ ಕೆಲವು ಸರಳ ವಿಧಾನಗಳನ್ನು ಈ ಚಿಕ್ಕ ಹೊತ್ತಿಗೆಯಲ್ಲಿ ವಿವರಿಸುತ್ತೇನೆ. ಮನುಷ್ಯನ ಮನಸ್ಸು ಏನನ್ನು ಅರ್ಥೈಸಿಕೊಳ್ಳುವುದೋ ಹಾಗೂ ಏನನ್ನು ನಂಬುವುದೋ ಅದನ್ನು ಸಾಧಿಸುವುದು. ಇದನ್ನು ಒಬ್ಬ ಚಿಂತಕ ನೆಪೋಲಿಯನ್ ಹಿಲ್ ಅನ್ನೋರು ಹೇಳಿದ್ದಾರೆ. ಬೆಳಿಗ್ಗೆ ಹೇಳುವುದಕ್ಕಾಗಿ 10 ಸಲ ರಾತ್ರಿ ಹೇಳಿದರೆ ಅದು ಆಗಿಬಿಡುತ್ತದೆ. ಹಾಗಂತ ಎಲ್ಲ ಇಷ್ಟಾರ್ಥಗಳನ್ನು ರಾತ್ರಿ ಮಲಗುವಾಗ 10 ಸಲ ಹೇಳಿಬಿಟ್ರೆ ಆಗಿಬಿಡುತ್ತೆ ಅಂತ ಅಲ್ಲ. ಬೇರೆ ಬೇರೆ ಕೆಲಸಗಳಿಗೆ ನಾವು ಪುನರುಚ್ಚಿಸುವುದು ಹೆಚ್ಚು ಸಲ ಆಗಬಹುದು. ಅನೇಕ ದಿನಗಳವರೆಗೆ ಇದೇ ಅಭ್ಯಾಸ ಮಾಡಿದ ಮೇಲೆ ನೆರವೇರುವುದು. ಒಳ್ಳೆಯ ನೌಕರಿ, ಜೀವನ ಸಂಗಾತಿ, ಉದ್ಯೋಗ ಬೇಕಾದವರು, ಕಷ್ಟಗಳಿಂದ ಸಾಲಗಳಿಂದ ಹೊರಬರಲು ಹೆಣಗಾಡುತ್ತಿರುವವರು, ನೆನಪು, ಏಕಾಗ್ರತೆ, ವಾಕ್ಚಾತುರ್ಯ ಇಲ್ಲದೆ ವಿದ್ಯಾಭ್ಯಾಸ ಹಾಗೂ ವ್ಯಕ್ತಿತ್ವ ವಿಕಸನದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವವರು ಈ ವಿಧಾನದಿಂದ ಸರಳವಾಗಿ ನಿಶ್ಚಿತ ಗುರಿ ತಲುಪಬಹುದು. ಸುಪ್ತ ಮನಸ್ಸಿಗೆ ತನ್ನದೇ ಆದ ವಿಚಾರ ಶಕ್ತಿ ಇಲ್ಲ. ಸರಿ ಯಾವುದು, ತಪ್ಪು ಯಾವುದು ಎಂದು ತಿಳಿದುಕೊಳ್ಳುವ ಶಕ್ತಿ ಅದಕ್ಕಿಲ್ಲ. ದಿನನಿತ್ಯ ನಾವು ಮಾತಾಡುವ, ವಿಚಾರ ಮಾಡುವ ಎಲ್ಲ ವಿಷಯಗಳು ಸುಪ್ತ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ. ಆದರೆ ಒಂದೇ ವಾಕ್ಯವನ್ನು ಪದೇ ಪದೇ ಪುನರುಚ್ಚಿಸುವಾಗ ಅದು ಸುಪ್ತ ಮನಸ್ಸನ್ನು ತಲುಪುತ್ತದೆ. ಸುಪ್ತ ಮನಸ್ಸು ಬ್ರಹ್ಮಾಂಡದೊಡನೆ ಸಂಪರ್ಕವನ್ನು ಹೊಂದಿರುತ್ತದೆ. ಸುಪ್ತ ಮನಸ್ಸಿಗೆ ವಿಷಯ ತಲುಪಿದಾಗ ಅದು ಜಗತ್ತಿನಲ್ಲಿ ಎಲ್ಲಿಯೇ ಆಗಲಿ ತನ್ನ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದೇ ಇಷ್ಟಾರ್ಥ ಸಿದ್ಧಿಯ ರಹಸ್ಯ. ಜೀವನದಲ್ಲಿ ನೀವು ಏನಾಗಿದ್ದೀರೋ ಅದು ನಿಮ್ಮದೇ ಆಯ್ಕೆಯಾಗಿದೆ. ನಿಮಗೆ ಬೇರೆ ಫಲಿತಾಂಶಗಳ ಅಪೇಕ್ಷೆ ಇದ್ದಲ್ಲಿ ನಿಮ್ಮ ಆಯ್ಕೆಯನ್ನು ಬದಲಿಸಿಕೊಳ್ಳಿ. ಮನಸ್ಸು ಶಾಂತ ಹಾಗೂ ಸದೃಢವಿದ್ದಾಗ ಸುಪ್ತ ಮನಸ್ಸು ಬೇಗನೆ ಸಂದೇಶಗಳನ್ನು ಸ್ವೀಕರಿಸುತ್ತದೆ. ಒಬ್ಬನಿಗೆ ದೇಹದಲ್ಲಿ ಯಾವುದೇ ಚಿಕಿತ್ಸೆಗೂ ಗುಣವಾಗದ ಕಾಯಿಲೆ ಇದೆ ಎಂದುಕೊಳ್ಳಿ. ಅವನು ಆರೋಗ್ಯವಾಗಿದ್ದೇನೆ ಎಂದು ದಿನಂಪ್ರತಿ ಅನೇಕ ಸಲ ಹೇಳುತ್ತಾ ಹೋದಾಗ ಅವನು ಗುಣಮುಖವಾಗುವುದು ಶತಸಿದ್ಧ. ಆದರೆ ಎಷ್ಟು ದಿನ ಅದನ್ನು ಹಾಗೆ ಪುನರಾವರ್ತಿಸಬೇಕು ಎಂಬುದನ್ನು ಒಬ್ಬರಿಂದ ಒಬ್ಬರಿಗೆ, ಸಮಸ್ಯೆಯಿಂದ ಸಮಸ್ಯೆಗೆ ವ್ಯತ್ಯಾಸ ಆಗುತ್ತದೆ. ಮರೆವು ಜಾಸ್ತಿ ಇರುವ ವಿದ್ಯಾರ್ಥಿ ನೆನಪಿನ ಶಕ್ತಿ ಚೆನ್ನಾಗಿದೆ ಎಂದು ಓದಲು ಮನಸ್ಸು ಬಾರದಿರುವ ವಿದ್ಯಾರ್ಥಿ ನನಗೆ ಓದಲು ತುಂಬಾ ಆಸಕ್ತಿ ಇದೆ ಎಂದು ಹೇಳುತ್ತಾ ಹೋದರೆ ಅವನಲ್ಲಿ ಆ ಬದಲಾವಣೆ ಬರುವುದು ಖಂಡಿತ. ವ್ಯಾಪಾರಸ್ಥ ತುಂಬಾ ದುಡ್ಡಿದೆ ಎನ್ನಲಿ, ನೌಕರಸ್ಥ ಎಲ್ಲರೊಡನೆ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಾ ಹೋಗಲಿ, ಒಂದು ವಾಕ್ಯವನ್ನು
10 ನಿಮಿಷಗಳವರೆಗಾದರೂ ಪುನರುಚ್ಚರಿಸಿರಿ ಉಚ್ಚರಿಸಿರಿ. ಬಹಳಷ್ಟು ಸಮಸ್ಯೆಗಳನ್ನು ಒಮ್ಮೆಲೇ ತೆಗೆದುಕೊಳ್ಳಬೇಡಿ. ಮುಖ್ಯವಾದ ಒಂದೇ ಸಮಸ್ಯೆಯನ್ನು ಮೊದಲು ಸರಿಪಡಿಸಿಕೊಳ್ಳಿ. ಅನಿವಾರ್ಯ ಪ್ರಸಂಗಗಳಲ್ಲಿ 3ರವರೆಗೆ ಸಮಸ್ಯೆಗಳನ್ನು ತೆಗೆದುಕೊಳ್ಳಬಹುದು. ನಿರ್ಮಲ ಮುಗುಳ್ನಗೆ ಆಕರ್ಷಣೆಯ ಪ್ರಬಲ ಬ್ರಹ್ಮಾಸ್ತ್ರ. ನಿಮ್ಮ ಭಾವನೆ ಹೇಗಿವೆಯೋ ಹಾಗೆಯೇ ಆಗುವುದು. ಏನು ವಿಚಾರ ಮಾಡುತ್ತೀರೋ ಅದು ನೀವಾಗುತ್ತೀರಿ. ನಿಮ್ಮ ಭಾವನೆ ಏನಿದೆಯೋ ಅದನ್ನು ಆಕರ್ಷಿಸುತ್ತೀರಿ. ಏನು ಕಲ್ಪನೆ ಮಾಡಿಕೊಳ್ಳುತ್ತೀರೋ ಅದನ್ನು ಸಾಕಾರಗೊಳಿಸುತ್ತೀರಿ. ಅಂದರೆ ಯದ್ಭಾವ ತದ್ಭವತಿ. ಯಾವಾಗಲೂ ಪುನರುಚ್ಚಾರಣೆಗಾಗಿ ವಾಕ್ಯಗಳನ್ನು ರಚಿಸುವಾಗ ಬಹಳ ಗಮನ ಹರಿಸಿ ವಾಕ್ಯ ರಚಿಸಿರಿ. ಪದೇ ಪದೇ ಅವುಗಳನ್ನು ಬದಲಾವಣೆ ಮಾಡಬೇಡಿ. ವಾಕ್ಯಗಳ ಅರ್ಥ ವಿಶಾಲ ಸ್ವರೂಪದ್ದಾಗಲಿ. ಉದಾಹರಣೆಗೆ, ನಿಮಗೆ ಬಹಳಷ್ಟು ಜನ ದುಡ್ಡು ಕೊಡುವುದು ಬಾಕಿ ಇದೆ ಎಂದು ಇಟ್ಟುಕೊಳ್ಳಿರಿ ಮತ್ತು ನನ್ನ ಮನಸ್ಸು ಕೊಡಲಿ, ಪೃಥ್ವಿ ನನ್ನ ದುಡ್ಡು ಕೊಡಲಿ ಎಂದು ವಾಕ್ಯಗಳನ್ನು ರಚಿಸುತ್ತಾ ಹೋಗಬೇಡಿ. ಅವರೆಲ್ಲ ಹಣ ಕೊಡುವ ಸ್ಥಿತಿಯಲ್ಲಿರದ ದಿವಾಳಿಗಳಾಗಿದ್ದರೆ ನಿಮ್ಮ ಆಟೋ ಸಜೆಷನ್ ನಿಂದ ಅವರೆಲ್ಲರ ಸ್ಥಿತಿ ಸುಧಾರಿಸಿ ಆಮೇಲೆ ಅವರು ನಿಮ್ಮ ಹಣ ತಿರುಗಿಸುತ್ತಾರೆ ಎಂಬುದು ಭ್ರಮೆ. ಹಾಗಾಗಲು ಸಾಧ್ಯ, ಆದರೆ ನೀವು ಪ್ರಯತ್ನವನ್ನು ತುಂಬಾ ದಿನಗಳವರೆಗೆ ಮಾಡಬೇಕಾಗುತ್ತದೆ. ಅದಕ್ಕಿಂತ ತುಂಬಾ ದುಡ್ಡಿದೆ ಎಂದು ಹೇಳುತ್ತಾ ಹೋದರೆ ನೀವು ಕಲ್ಪನೆಯಲ್ಲೂ ಇಲ್ಲದ ಅನೇಕ ಹೊಸ ಹಾದಿಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ. ಅದನ್ನು ಬಿಟ್ಟು ಇಂತಹ ಉದ್ಯೋಗದಿಂದಲೇ ಇಂಥವರಿಂದಲೇ ದುಡ್ಡು ಬರಲಿ ಎಂದು ಹೇಳುತ್ತಾ ಕೂತರೆ ಪರಿಣಾಮ ಕಾಣಲು ತುಂಬಾ ಪ್ರಯತ್ನ ಮಾಡಬೇಕಾಗುತ್ತದೆ. ಸುಪ್ತ ಮನಸ್ಸಿಗೆ ಸ್ವಯಂ ಸಂದೇಶಗಳನ್ನು ಕಳಿಸುವ ವಿಧಾನದಿಂದ ನಿಮ್ಮಲ್ಲಿ ಕೆಲವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದು. ದುಶ್ಚಟಗಳನ್ನು ಬಿಡಲು ಇದನ್ನು ಉಪಯೋಗಿಸಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಯಾವುದೇ ಕೊರತೆ ಇದೆ ಎಂದು ನೀವು ಭಾವಿಸಿದ್ದರೆ ಆ ಕೊರತೆಯನ್ನು ಈ ವಿಧಾನದಿಂದ ತುಂಬಿಕೊಳ್ಳಬಹುದು. ಉದಾಹರಣೆಗೆ, ನಿಮ್ಮ ಮಾತಿನತ್ತ ಯಾರೂ ಹೆಚ್ಚು ಗಮನ ಕೊಡುತ್ತಿಲ್ಲ ಎಂದಿಟ್ಟುಕೊಳ್ಳಿ. ಆಗ ನೀವು ತುಂಬಾ ಪರಿಣಾಮಕಾರಿಯಾಗಿ ಮಾತಾಡುತ್ತೇನೆ ಅಥವಾ ನನ್ನ ಮಾತಿನಿಂದ ತುಂಬಾ ಜನ ಪ್ರಭಾವಿತರಾಗುತ್ತಿದ್ದಾರೆ ಎಂದು ಪದೇ ಪದೇ ಮನಸ್ಸಿನಲ್ಲಿ ಹೇಳುತ್ತಾ ಹೋಗಿ. ಕೆಲವೇ ದಿನಗಳಲ್ಲಿ ಪರಿಸ್ಥಿತಿಯಲ್ಲಿನ ಪರಿಣಾಮಕಾರಿ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ. ಯಾವುದೇ ದುಶ್ಚಟವಿದ್ದರೆ ಒಳ್ಳೆಯ ಹವ್ಯಾಸಗಳಿವೆ ಎನ್ನುವುದನ್ನು ರೂಢಿಸಿಕೊಳ್ಳಿ. ಈ ವಿಧಾನಕ್ಕೆ ತುಸು ತಾಳ್ಮೆ ಅತ್ಯಗತ್ಯ. ಕೆಲವು ದಿನ ಮಾಡಿ ಪರಿಣಾಮ ಕಾಣದೆ ಇದ್ದವರೇ ಈ ಸ್ವಯಂ ಸಂದೇಶ ಕೊಡುವುದನ್ನು ಬಿಟ್ಟು ಬಿಡಬೇಡಿ. ಈ ವಿಧಾನದಲ್ಲಿ ನಿಮಗೆ ದೃಢವಾದ ನಂಬಿಕೆ ಇರುವುದು ಅತ್ಯವಶ್ಯ. ನಿಮ್ಮ ಇಷ್ಟಾರ್ಥ ಸದುದ್ದೇಶವಾಗಿರಬೇಕು. ನಿಮ್ಮ ಒಳ್ಳೆಯದಕ್ಕಾಗಿ ಹಾಗೂ ಇನ್ನೊಬ್ಬರ ಒಳ್ಳೆಯದಕ್ಕಾಗಿಯೂ ನೀವೇ ಸಂದೇಶಗಳನ್ನು ಕಳಿಸುತ್ತಾ ಇರಬಹುದು. ನಾವು ತೊಂದರೆಯಲ್ಲಿದ್ದಾಗ ನಾನು ತೊಂದರೆಯಲ್ಲಿದ್ದೇನಲ್ಲ ಎಂದು ಪದೇ ಪದೇ ಮನಸ್ಸಿನಲ್ಲಿ ವಿಚಾರ ಮಾಡುವುದು ನಮ್ಮನ್ನು ಇನ್ನೂ ತೊಂದರೆಯ ಆಳಕ್ಕೆ ಎಳೆದೊಯ್ಯುತ್ತದೆ. ಅಂತಹ ಸ್ಥಿತಿಯಲ್ಲಿಯೂ ಪದೇ ಪದೇ ನಾನು ಚೆನ್ನಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಾ ಹೋದರೆ ನಿಜ ಸ್ಥಿತಿಯನ್ನು ಅರಿಯದ ಸುಪ್ತ ಮನಸ್ಸು ಅದನ್ನೇ ನಿಜ ಎಂದು ನಂಬುತ್ತದೆ. ಸುಪ್ತ ಮನಸ್ಸು ನೀವು ಚೆನ್ನಾಗಿದ್ದೀರಿ ಎಂದು ನಂಬಿದ ಮೇಲೆ
ನಿಮಗೆ ಆ ಸ್ಥಿತಿ ನಿರ್ಮಾಣವಾಗಿಯೇ ಆಗುತ್ತದೆ. ಈಗ ನಿಮಗೆ ಯಾವುದೇ ಒಂದು ಒಳ್ಳೆಯ ವಾಕ್ಯ ಇಷ್ಟಾರ್ಥ ರಚಿಸಿ ಅದನ್ನು ಪುನರುಚ್ಚರಿಸುತ್ತಾ ಹೋದರೆ ಅದು ನೆರವೇರುತ್ತದೆ ಎಂದು ಮನವರಿಕೆಯಾಗಿದೆ. ಅದನ್ನು ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಪ್ರಯೋಗಿಸಬಹುದು ಎಂಬುದನ್ನು ಈಗ ನೋಡೋಣ. ನೀವು ಒಂದು ವಾಕ್ಯವನ್ನು ದಿನಂಪ್ರತಿ 5 ರಿಂದ 10 ನಿಮಿಷಗಳವರೆಗೆ ಪುನರಾವರ್ತಿಸುತ್ತಾ ಹೋದರೆ ಆ ಕೆಲಸ ನೆರವೇರುತ್ತದೆ. ಇದನ್ನು ದಿನಕ್ಕೆ 1 ಬಾರಿಯಾದರೂ ಮಾಡಬೇಕು. ರಾತ್ರಿ ಮಲಗುವ ಮುನ್ನ ಪದೇ ಪದೇ ಹೇಳಿ ಮಲಗಿದರೆ ಹೆಚ್ಚು ಪರಿಣಾಮಕಾರಿ. ಅನುಕೂಲವಿದ್ದಲ್ಲಿ ಇನ್ನೂ ಅನೇಕ ಸಲ ಮಾಡಬಹುದು. ಅದನ್ನೇ 3 ಗುಣಕಗಳಲ್ಲಿ ಪುನರಾವರ್ತಿಸಿದರೆ ಅದು ಇನ್ನೂ ಪರಿಣಾಮಕಾರಿ ಆಗುತ್ತದೆ. ಅಂದರೆ ವಾಕ್ಯವನ್ನು 3 ಸಲ ಪುನರುಚ್ಚಿಸಬಹುದು. 1 ಸಲ ಉಸಿರು ತೆಗೆದುಕೊಳ್ಳುವುದು, ನಂತರ ಮತ್ತೆ 3 ಸಲ ವಾಕ್ಯವನ್ನು ಪುನರುಚ್ಚಿಸುವುದು. ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ನಿರ್ದಿಷ್ಟ ವೇಳೆಗೆ ನಿರ್ದಿಷ್ಟ ಸ್ಥಳದಲ್ಲಿಯೇ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮಾಡಿದರೆ ಇನ್ನೂ ಪರಿಣಾಮಕಾರಿ. ಆಕರ್ಷಣೆಯ ನಿಯಮ ಪ್ರಕೃತಿ ನಿಯಮವಾಗಿದೆ. ಗುರುತ್ವಾಕರ್ಷಣೆಯ ನಿಯಮದಂತೆ ಇದೂ ಕೂಡ ನಿಷ್ಪಕ್ಷಪಾತಿ. ನೀವು ಬದಲಾವಣೆ ಕಾಣಬೇಕೆಂದರೆ ನಿಮ್ಮ ಯೋಚನೆಗಳು ಬದಲಾಗಬೇಕು. ಒಂದು ರಹಸ್ಯ ಪುಸ್ತಕದ ಲೇಖಕಿ ರೋಂಡಾ ಬೈರ್ನ್ರೆ ಇವರು ಹೇಳಿದ ಮಾತಿದು. ಮತ್ತೆ ವಾಕ್ಯ ರಚಿಸುವಾಗ ಗಮನದಲ್ಲಿರಲಿ ಏನೆಂದರೆ, ನೀವು ರಚಿಸುವ ವಾಕ್ಯ ಆದಷ್ಟು ಚಿಕ್ಕದಾಗಿರಲಿ, ಎಲ್ಲ ಪಾಸಿಟಿವ್ ಶಬ್ದಗಳನ್ನು ಮಾತ್ರ ಹೊಂದಿರಲಿ, ಸಂಪೂರ್ಣ ಅರ್ಥವನ್ನು ಒಳಗೊಂಡಿರಲಿ, ಯಾವುದೇ ಮುಖ್ಯ ಶಬ್ದ ಬಿಟ್ಟು ಹೋಗದಿರಲಿ, ಸರಳ ಶಬ್ದಗಳಿರಲಿ, ನಿಮಗೆ ಮನಮುಟ್ಟುವ ಭಾಷೆಯಲ್ಲಿರಲಿ. ನಿಮಗೆ ಅನೇಕ ಅವಶ್ಯಕತೆಗಳಿದ್ದರೂ ಅವುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವಿಷಯಕ್ಕೆ ಸಂಬಂಧಿತ ಒಂದೇ ವಾಕ್ಯವನ್ನು ದಿನನಿತ್ಯ ಉಚ್ಚಿರಿ. ಅದು ನೆರವೇರಿದ ನಂತರ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳಿ. ಸರಿ. ಹಣಕಾಸಿನ ಸುಸ್ಥಿತಿಗೆ ಪೂರಕ ವಿಚಾರಧಾರೆ. ಹಣವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಮರ್ಥ್ಯ ನನಗಿದೆ. ಹಣ ಬಂದಾಗಲೂ ನಾನು ಸರಿದಾರಿಯಲ್ಲಿರುವೆ. ಒಳ್ಳೆಯ ಮಾರ್ಗದಲ್ಲಿ ದುಡ್ಡು ಮಾಡುತ್ತೇನೆ. ದುಡ್ಡನ್ನು ಸಮರ್ಥವಾಗಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಗೌರವಿಸುತ್ತೇನೆ. ಯಾರಿಗೇ ಆಗಲಿ ಕೊಡಬೇಕಾಗಿರುವ ದುಡ್ಡನ್ನು ಕೊಡುವಾಗ ಖುಷಿಯಿಂದ ಕೊಡುತ್ತೇನೆ. ಅವರಿಗೆ ಒಳ್ಳೆಯದಾಗಲೆಂಬ ಭಾವನೆಯಿಂದ ಕೊಡುತ್ತೇನೆ. ಎಲ್ಲರಿಗೂ ದೇಹದ ಸುತ್ತಲೂ ಪ್ರಭಾವಳಿ ಇರುತ್ತದೆ. ಪ್ರಭಾವಳಿ ಚೆನ್ನಾಗಿರುವವರಿಗೆ ಸುಪ್ತ ಮನಸ್ಸಿಗೆ ಕಳಿಸಿದ ಸಂದೇಶಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತದೆ. ಪ್ರಭಾವಳಿ ಚೆನ್ನಾಗಿರಬೇಕೆಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತಂದುಕೊಳ್ಳಬೇಕು. ಇನ್ನೊಬ್ಬರ ಕುರಿತು ಒಳ್ಳೆಯದನ್ನಷ್ಟೇ ಮಾತನಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆ ಇರಬೇಕು. ಯಾರು ಏನೇ ಮಾಡಿರಲಿ ಮರೆತು ಕ್ಷಮಿಸಿ ಬಿಡಬೇಕು. ಒಳ್ಳೆಯ ಘಟನೆಗಳನ್ನು ಮೆಲುಕು ಹಾಕುವ ಪ್ರವೃತ್ತಿ ಇರಬೇಕು. ಧನಾತ್ಮಕವಾಗಿ ವಿಚಾರ ಮಾಡುವ, ಸದಾಕಾಲ ಉತ್ಸಾಹದಿಂದಿರುವ ಜನರೊಡನೆ ಇರಬೇಕು. ಯಾವುದೇ ಕೆಲಸವನ್ನು ಶ್ರದ್ಧೆ ತನ್ಮಯತೆಯಿಂದ ಮಾಡಬೇಕು. ಶಾಂತಿ ಸಮಾಧಾನವನ್ನು ರೂಢಿಸಿಕೊಳ್ಳಬೇಕು. ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು. ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗಿದೆಯೋ ಅದಕ್ಕೆ ಕಾರಣೀಭೂತರಾದವರಿಗೆ
ಮನಸ್ಸಿನಲ್ಲಿ ಪದೇ ಪದೇ ಧನ್ಯವಾದ ಹೇಳುತ್ತಿರಬೇಕು. ಧನ್ಯತಾ ಭಾವನೆ ನಿಮ್ಮ ಅತಿ ದೊಡ್ಡ ಶಕ್ತಿ. ವಿವಿಧ ಅವಶ್ಯಕತೆಗಳಿಗಾಗಿ ಸೂಕ್ತ ವಾಕ್ಯಗಳು. ಒಳ್ಳೆಯ ನೌಕರಿಗಾಗಿ ಒಳ್ಳೆಯ ಉದ್ಯೋಗದಲ್ಲಿದ್ದೇನೆ. ಮದುವೆಗಾಗಿ ಒಳ್ಳೆಯ ಹುಡುಗಿಯೊಡನೆ ಮದುವೆಯಾಗಿದ್ದೇನೆ. ವಿದ್ಯೆಗಾಗಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ಇಷ್ಟು ಪರ್ಸೆಂಟೇಜ್ ಮಾಡಿದ್ದೇನೆ. ಆ ತರ ಹೇಳ್ಕೋಬೇಕು. ಸುಖ ಸಂಸಾರಕ್ಕಾಗಿ ಹೆಂಡತಿಯೊಂದಿಗೆ ತುಂಬಾ ಹೊಂದಾಣಿಕೆಯಿಂದ ಇದ್ದೇನೆ. ಆರೋಗ್ಯಕ್ಕಾಗಿ ಆರೋಗ್ಯ ಚೆನ್ನಾಗಿದೆ. ಹಣಕಾಸು ತುಂಬಾ ದುಡ್ಡಿದೆ. ದುಶ್ಚಟದಿಂದ ಹೊರಬರಲು ಒಳ್ಳೆಯ ಹವ್ಯಾಸಗಳು ಮಾತ್ರ ಇವೆ. ಕಳೆದದ್ದನ್ನು ಪಡೆಯಲು ಅದೇನು ವಸ್ತು ಕಳೆದಿದೆಯೋ ಅದು ಸಿಕ್ಕಿದೆ. ತೂಕ ಇಳಿಸಲು ನಾನು ಇಷ್ಟು ಕೆಜಿ ಇಳಿದಿದ್ದೇನೆ. ವೈರತ್ವ ನಿವಾರಣೆಗಾಗಿ ಎಲ್ಲರೂ ನನ್ನನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಳುತ್ತಾರೆ. ಅರ್ಥಪೂರ್ಣವಾದ ಧನಾತ್ಮಕ ಶಬ್ದಗಳನ್ನು ಹೊಂದಿರುವ ಸಾಧ್ಯವಾದಷ್ಟು ಚಿಕ್ಕ ವಾಕ್ಯಗಳನ್ನು ರಚಿಸಿರಿ. ಆ ವಾಕ್ಯವನ್ನು ಮನಸ್ಸಿನಲ್ಲಿ 3 ಸಲ ಅಂದುಕೊಳ್ಳಿರಿ. ಒಂದು ಉಸಿರನ್ನು ತೆಗೆದುಕೊಳ್ಳಿ, ಮತ್ತೆ ಆ ವಾಕ್ಯವನ್ನು 3 ಸಲ ಅಂದುಕೊಳ್ಳಿರಿ. ಹೀಗೆ ರಾತ್ರಿ ಮಲಗುವ ಮೊದಲು 5 ನಿಮಿಷ ಹೇಳಿಕೊಳ್ಳಿರಿ. ಅಂದ್ರೆ ಶಾರ್ಟ್, meaningful, only positive. Repeat in multiples of 3 before going to bed. ಸಂಪೂರ್ಣ ಬ್ರಹ್ಮಾಂಡವೇ ನನ್ನ ಒಳಿತಿಗಾಗಿದೆ. ಅದನ್ನು ಅರ್ಥೈಸಿಕೊಂಡು ಸದುಪಯೋಗ ಮಾಡಿಕೊಳ್ಳುವ ಸಾಧನೆಯನ್ನು ನಾನು ಮಾಡುತ್ತೇನೆ ಅಂತ ಅಂದುಕೊಳ್ಳಿ. ಇಷ್ಟನ್ನು ಹೇಳಿ ನನ್ನ ಟಾಪಿಕ್ ಅನ್ನು ಮುಗಿಸುತ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಎಲ್ಲರೂ ಇಷ್ಟೊತ್ತು ಕೂತು ಆಲಿಸಿಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಮಾಹಿತಿ. ಯಾಕಂದ್ರ ಏನ್ ಅನ್ಕೊಂಡ್ ಮಲ್ಕೋತೀವಿ ಅದೇ ಆಗುತ್ತ ಬೆಳಿಗ್ಗೆ ನಮ್ಗ. ನಾವ್ ಹೇಳ್ಬೇಕ್ ಅನ್ಕೊಂಡ್ರೆ ಹೇಳ್ತೀವಿ, ಮಲಗ್ಬೇಕ್ ಅನ್ಕೊಂಡ್ರೆ ಮಲಗ್ತೀವಿ ಅಷ್ಟೇ. ನಾವ್ ಏನ ಮನಸ್ಸಿನಂತೆ ಮಹಾದೇವ. ನಮ್ಮ ಮನಸ್ಸು ಹೆಂಗ್ ಇಟ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ದು ನಿರ್ಧಾರ ಆಗುತ್ತೆ. ಹೇಳೋದು ಮಲಗೋದು. ಅಲಾರಾಮ್ ಹೊಡೆದ್ರು ಕೂಡ ನಾವು ಅದನ್ನ ಬಂದ್ ಮಾಡಿ ಮಲಗೋದಿರುತ್ತೆ. ಯಾಕಂದ್ರೆ ಸೋಮಾರಿತನ ಇರುತ್ತಲ್ಲ, ಅಲಾರಾಮ್ ಇಟ್ಕೊಂಡಿರ್ತೀವಿ. ಆತರ ಮನಸ್ಸಿಗೆ ಅಲಾರಾಮೇ ಬೇಕಿಲ್ಲ. ಅನ್ಕೊಂಡ್ ಟೈಮ್ಗೆ ನಾವು ಎದ್ಬಿಡ್ತೇವೆ. ಯಾವ್ದೇ ಒಂದು ವಿಷಯನ ಒಂದು ಕಲ್ಲು ಇತ್ತಂದ್ರ ಅದಕ್ಕೊಂದ್ 10 ಏಟು ಉಳಿವಿ ತಗೊಂಡು ಹೊಡಿದ್ರಾಗ ಒಂದು ಮೂರ್ತಿ ಆಗಿಬಿಡ್ತದ. ಅದೇ ತರ ಒಂದು 10 ಸಾರಿ ನಾವ್ ಹೇಳೋದ್ರಿಂದ ನಮ್ಮ ಮೈಂಡ್ ಒಳಗೆ ಅದು ಫೀಡ್ ಆಗಿ ಕುಂತು ಬಿಡ್ತದ. ಬೆಳಗ್ಗೆಯಿಂದ ಇದನ್ನ ಮಾಡ್ಬೇಕು ನಾ ಹೇಳ್ಬೇಕು ಅನ್ನೋಂತದ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಮೈಂಡ್ ಒಳಗೆ ಏನ್ ಫೀಡ್ ಮಾಡ್ತೀವಿ ಅಂತಂದ್ರೆ ಅದು ಒಂದು ಕಂಪ್ಯೂಟರ್ ಚಿಪ್ ಇದ್ದಂಗೆ ಸದ್ ನಮ್ಗ ಸುಪ್ತ ಮನಸ್ಸು ಅಂತಂದ್ರೆ. ಅಲ್ಲಿ ಆ ಮನಸ್ಸಿನೊಳಗೆ ಸ್ಟೋರ್ ಆಯ್ತು ಅಂತಂದ್ರ ಅದು ಚಿತ್ತಕ್ಕೆ ಕಳಿಸ್ತು ಅಂತಂದ್ರ ಬುದ್ಧಿಯೊಳಗೆ ಇತ್ತು. ನಿನ್ ಮನಸ್ಸಿನಾಗ ಇಟ್ಕೊಂತ ಯಾವ್ದಾದ್ರು ಒಂದು ವಿಷಯ ಹೇಳಿರ್ತೀವಿ ನಾವು, ಅದನ್ನ ಇಟ್ಕೊಳ್ದಾನೆ ಮತ್ತೊಬ್ರ ಮುಂದೆ ಹೇಳಿರ್ತೀವಿ. ಆಗ ಅದು ಏನಾಗ್ತದ, ಬುದ್ಧಿ ಕೆಲಸ ಮಾಡಿರ್ತದ. ಆ ಬುದ್ಧಿ ಇನ್ನೇನ್ ಮಾಡ್ತದ, ಚಿತ್ತಕ್ಕೆ ಕಳಿಸ್ತು ಅಂತಂದ್ರೆ ಆಯ್ತು, ಮುಗಿತದ. ಫೀಡ್ ಆದಂಗೆ ಅದು, ಕಂಪ್ಯೂಟರ್ನೊಳಗೆ ಫೀಡ್ ಆದಂಗೆ ಅದು. ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ರ ಮಾಸ್ಟರ್. ಇನ್ನೊಂದ್ ಸ್ವಲ್ಪ ನಾನು ಒಂದ್ಸೂರು ಬಸವಣ್ಣವ್ರ ಬಗ್ಗೆ, ಬಸವ ಜಯಂತಿನೂ ಬಂದಿದೆ, ಒಂದ್ 4 ವಚನವನ್ನು ಹೇಳಿ ಧ್ಯಾನಕ್ಕೆ ಹೋಗೋಣ. ಅಮ್ಮನ ಬಗ್ಗೆ ಯಾರು ಅಭಿಪ್ರಾಯಗಳನ್ನ ಅನ್ಸ್ಕೊತೀರ ಕೇಳ್ತೀನಿ. ಆಮೇಲೆ ಬಸವಣ್ಣವರ ಸಾಧನೆ ಮತ್ತು ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕ ಒಂದ್ 10 ನಿಮಿಷ ನಾನು ಹೇಳ್ತೀನಿ. ಬಸವಣ್ಣವರು ಜೀವನ ಒಂದು ದೊಡ್ಡ ಹೋರಾಟದ ಕತೆ. ಈ ಹೋರಾಟವನ್ನು 2 ಘಟ್ಟಗಳಲ್ಲಿ ಗುರುತಿಸಬಹುದು. ಒಂದು, ಅವರ ಬಾಹ್ಯ ಜಗತ್ತಿನೊಡನೆ ಮತ್ತು ನಮ್ಮ ಪರಿಸರದೊಂದಿಗೆ ನಡೆಸಿದ ಹೋರಾಟ. ಈ ಹೋರಾಟದ ಚಿತ್ರವನ್ನು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮುಂದಿನ ಅಧ್ಯಾಯದಲ್ಲೂ ಅದನ್ನು ಕಾಣಬಹುದು. ಇನ್ನೊಂದು, ಅವರ ಭಕ್ತಿ ಸಾಧನೆಯಲ್ಲಿ
ತಮ್ಮಲ್ಲೇ ತಾವು ತಮ್ಮೊಡನೆ ತಾವು ನಡೆಸಿದ ಹೋರಾಟ, ಈ ಎರಡು ಹೋರಾಟಗಳು ಅವರ ಜೀವನವನ್ನು ರೂಪಿಸಿವೆ ಮತ್ತು ಅವರ ವ್ಯಕ್ತಿತ್ವವನ್ನು ನಡೆದಿವೆ. ಅವ್ರು ನೋಡ್ರಿ, ಭಕ್ತಿ ಸಾಧನೆಯಲ್ಲಿ ತಮ್ಮಲ್ಲೇ ತಾವು ಅಂದ್ರೆ ತನ್ನೊಳಗ ತಾವು ಹುಡ್ಕೊಂಡಾರ, ಇನ್ನೊಂದು ತಮ್ಮೊಡನೆ ತಾವು ಹೋರಾಟ ಮಾಡ್ಯಾರ. ಎರಡು ತರಾನ ಅವರು ತಮ್ಮನ್ ತಾವು ಗುರ್ತು. ಯಾಕಂದ್ರೆ ಸಮಾಜಕ್ಕೆ ಕೊಡ್ಬೇಕಂತಂದ್ರ ನಮ್ಮನ್ನು ನಾವು ತಿದ್ದುಕೋಬಾರ್ದು, ಸಮಾಜಕ್ಕೆ ಒಂದು ಒಳ್ಳೆ ವಿಷಯವನ್ನು ಮುಟ್ಟಿಸ್ಲಾಕ ಸಾಧ್ಯ ಇಲ್ಲ. ಮಾಸ್ಟರ್ ನಮ್ ಧ್ವನಿ ಕೇಳಿಸುತ್ತಾ ಅಮ್ಮ? ಕೇಳಿಸುತ್ತ? ಕೇಳಿಸ್ತದೆ. ಪ್ರಪಂಚ ಎಂದೂ ಸರಿಯಾಗಿರುವುದಿಲ್ಲ. ಅಲ್ಲಿ ಒಳ್ಳೆಯದು ಕೆಟ್ಟದ್ದು, ಜನರಲ್ಲಿ ಕಪಟ, ಆಡಂಬರ, ಅಹಂಕಾರ, ನಾನಾ ರೀತಿಯ ಸುಲಿಗೆ, ಅಸತ್ಯ, ಅಹಿಂಸಾಚಾರ ಇವು ಎಂದೆಂದೂ ಇರುತ್ತವೆ. ಇವುಗಳನ್ನು ಕಂಡು ಕೆಲವರು ಅವಕ್ಕೆ ಹೊಂದಿಕೊಳ್ಳುತ್ತಾರೆ, ಅಲ್ಲಿ ಕೆಲವರು ಸಮಸ್ಯೆ ಇರುವುದಿಲ್ಲ. ಇನ್ನು ಕೆಲವರು ಅವುಗಳಿಂದ ದೂರವಿರುತ್ತಾರೆ, ಅಲ್ಲಿಯೂ ಸಮಸ್ಯೆಗಳು ಕಡಿಮೆ. ಆದರೆ ಅವುಗಳನ್ನು ಪ್ರತಿಭಟಿಸಿ ಕಿತ್ತ ಹಾಕಬೇಕೆಂದು ಪ್ರಯತ್ನಿಸುವ ವ್ಯಕ್ತಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಬಸವಣ್ಣನವರು ಇವುಗಳನ್ನು ಹೇಗೆ ಎದುರಿಸಿದ್ದರು ಎನ್ನುವ ಕತೆ ಸ್ಪಷ್ಟವಾಗಿ ಇದೆ. ಹೊರಗಿನ ಜಗತ್ತಿನಷ್ಟೇ ಭಯಂಕರ ಒಳಗಿನ ಜಗತ್ತು. ಮನಸ್ಸು ನಮ್ಮ ಒಳಗ ಎಷ್ಟು ಹೊಯ್ದಾಟ ಮಾಡ್ತದ್ರಿ, ಹೋಗ್ಲೇಬೇಡ, ಇಲ್ಲಿ ಕುಂದ್ರಲೇಬೇಡ, ಈ ಧ್ಯಾನಕ್ಕೆ ಕುಂದ್ರಲೇಬೇಡ, ನಾನು ಎಷ್ಟು ಹೊಯ್ದಾಟ ಮಾಡ್ತದ ನಮ್ಮ ಮನಸ್ಸು. ಅದೇ ತರ ನಮ್ಮ ಒಳಗಿನ ಜಗತ್ತು ಕೂಡ ಅಷ್ಟೊಂದು ಸರಳವಾಗಿಲ್ಲ ಅಂತ ಹೇಳ್ತಾರೆ. ಅದರ ಸ್ವಭಾವವೇ ಚಂಚಲ, ಅದರ ಬಯಕೆಗಳು ಅಪಾರ. ಅದರೊಡನೆ ಹೋರಾಡಿ ಅದನ್ನು ಅಂಕೆಯಲ್ಲಿಟ್ಟುಕೊಂಡು ಅದರ ಗತಿಯನ್ನು ನಾವು ಆದರ್ಶದತ್ತ ಒಯ್ಯುವುದು ಬಹು ಕಷ್ಟ. ಈ ಆಂತರಿಕ ಹೋರಾಟದ ಕತೆ ಅವರ ವಚನಗಳಲ್ಲಿ ಸ್ಪಷ್ಟವಾಗಿ ರೂಪಿತಗೊಂಡಿವೆ. ಬಸವಣ್ಣನವರು ಸಾಧನೆ ಅವರ ಬಾಲ್ಯದಿಂದಲೇ ಆರಂಭವಾಗಿದ್ದರು. ಆ ನಿರ್ದಿಷ್ಟ ಗುರಿಯೊಡನೆ ಆರಂಭವಾದದ್ದು ಕಪ್ಪಡಿ ಸಂಗಮದಲ್ಲಿ. ಅಂದ್ರೆ ಈಗಿನ ಕೂಡಲ ಸಂಗಮಕ್ಕ ಕಪ್ಪಡಿ ಸಂಗಮ ಅಂತಿದ್ರು ಮೊದಲ. ಕಪ್ಪಡಿ ಸಂಗಮದಲ್ಲೇ ಎಂದು ಕಾಣುತ್ತದೆ. ಮುಂದೆ ತಮ್ಮ ಜೀವನದ ಹಂಬಲವಾದ ಪರಮಾತ್ಮನ ಸಾಕ್ಷಾತ್ಕಾರವಾಗುವ ತನಕ ಅಪಾರವಾದ ಮಾನಸಿಕ ತುಮಲ ಯಾತನೆಯನ್ನು, ಏಳು ಬೀಳುಗಳನ್ನು ಅನುಭವಿಸಿದರು ಬಸವಣ್ಣನವರು. ಅವರಿಗೆ ಸಾಕ್ಷಾತ್ಕಾರ ಆಗ್ಬೇಕು, ಪರಮಾತ್ಮನ ನೋಡ್ಬೇಕು ನಾನು ಅನ್ನುವಂತ ಹಂಬಲದಿಂದ 8 ವರ್ಷದ ಬಾಲಕನಿದ್ದಾಗ ಮನೆ ಬಿಟ್ಟು ಹೋಗ್ತಾನ. ಅವರು ತಮಗಿಂತ ಭಿನ್ನವಾಗಿರೋ ಲೋಕವನ್ನು ಎಷ್ಟು ಸೂಕ್ಷ್ಮವಾಗಿ ಕಂಡರು. ಅದರ ಲೋಪ ದೋಷಗಳನ್ನು ಉಗ್ರವಾಗಿ ಖಂಡಿಸಿದರು. ತಮ್ಮ ಸ್ವಂತ ವಿಷಯದಲ್ಲೂ ಅಷ್ಟೇ ತೀಕ್ಷ್ಣವಾಗಿ ಪರೀಕ್ಷೆ ಮಾಡಿಕೊಂಡರು. ತಮ್ಮನ್ನು ಹೆಚ್ಚು ನಿಷ್ಠೂರವಾಗಿ ವಿಮರ್ಶಿಸಿದರು. ಅವರು ಹುಟ್ಟುತ್ತಲೇ ಸಿದ್ಧರಾಗಿ ಹುಟ್ಟಲಿಲ್ಲ. ಹಾಗೆ ನೋಡಿದರೆ ಯಾರು ಸಿದ್ಧ ಪುರುಷರಾಗಿ ಹುಟ್ಟುವುದಿಲ್ಲ. ಅವರಲ್ಲಿ ಮನುಷ್ಯನಿಗೆ ಸಹಜವಾಗಿ ಎಲ್ಲಾ ಲೋಪದೋಷಗಳು ಇದ್ದವು. ಅದನ್ನು ಅವರು ಕಂಡುಕೊಂಡರು. ಅಂದ್ರ ಯಾರು ಸಿದ್ಧಿ ಪುರುಷರಾಗಿ ಹುಟ್ಟುತ್ತಲೇ ತಪಸ್ಸು ಮಾಡ್ಕೊಂಡು ಯೋಗಿಗಳಾಗಿ ಹುಟ್ಟಿಲ್ಲ. ಎಲ್ಲರೂ ಬರ್ತಾನೆ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಜಗತ್ತನ್ನು ಹರ್ಕೊಂಡು ಅಂತರ್ಮುಖಿ ಆದ ಹೊತ್ನ್ಯಾಗ ಸದಾ ಸುಖಿ ಅಂತ ಅಂತರ್ಮುಖಿಯನ್ನು ನಾವು ಅವರು ತಮ್ಮನ್ನು ತಾವು ಅರಿತುಕೊಂಡು ಪರೀಕ್ಷೆಗೆ ಒಳಪಟ್ಟಾಗ ಮಾತ್ರ ಅವರು ತಮ್ಮಲ್ಲಿರುವಂತ ಲೋಪದೋಷಗಳನ್ನು ತಿದ್ದುಕೊಂಡು ಮುಂದೆ ಸಾಗಿದ್ರು ಬಸವಣ್ಣವರು. ಅದಕ್ಕೆ ಹೇಳ್ತಾರೆ ಒಂದು ವಚನದಲ್ಲಿ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡನೆ ಹುರುಳಿಲ್ಲವಯ್ಯ, ಪ್ರಾಪಂಚಿಕ ಡಂಬಿನಲ್ಲಿ ಎನ್ನದೊಂದು ರೂಹ ಮಾಡಿ ನೀವಿರಿಸಿದ್ದೀರಿ ಕೂಡಲ ಸಂಗಮ ದೇವ. ಮನಸ್ಸು ಹತ್ತಿ ಹಣ್ಣಿನಂತ, ಅದನ್ನ ಬಿಚ್ಚಿ ನೋಡಿದ್ರೆ ಹುಳಗಳೇ ಬಾಳ. ನಮ್ಮ ಜೀವನದಲ್ಲಿ ಕೂಡ ನಾವು ಸರಾಗವಾಗಿ ನಡ್ಕೊಂಡು ಹೋಗ್ತಿತ್ತಂದ್ರ ಎಲ್ಲಾನು ಚೆನ್ನಾಗಿರುತ್ತೆ. ಒಂದು ಗಾಲಿ ಏರುಪೇರು ಆಯ್ತಂದ್ರೆ ತುಂಬಾನೇ ಸಮಸ್ಯೆಗೆ ಈಡಾಗ್ತೀವಿ ನಾವು ಸಂಸಾರದೊಳಗ ಅನ್ನುವಂಥದ್ದು. ಮನಸ್ಸು ಹತ್ತಿ ಹಣ್ಣಿನಂತೆ ನೋಡಲು ಬಹು ಆಕರ್ಷಕವಾಗಿರುತ್ತದೆ. ಅದನ್ನು ಬಿಚ್ಚಿದರೆ ಹುಳುಗಳ ಬ್ರಹ್ಮಾಂಡವೇ ಅಲ್ಲಿ ಅಡಗಿರುತ್ತದೆ. ಮನಸ್ಸು ಶುದ್ಧ ಮಾಡುವುದು ಅತ್ಯವಶ್ಯಕ, ಏಕೆಂದರೆ ಶುದ್ಧ ಮನಸ್ಸು ಮಾತ್ರ ಪರಮಾತ್ಮನನ್ನ ವಾಸಕ್ಕೆ ಯೋಗ್ಯವಾಗಿರುತ್ತದ. ನಾವೀಗ ಧ್ಯಾನಿಗಳು ಎಲ್ಲರೂ ಈಗ ನಮ್ಮ ಮನೆಗಳಲ್ಲೇ ಈ ಪತ್ರಿಜಿ ಗುರುಗಳು ಏನ ಕರೋನಾದಾಗಿ ಜೂಮ್ ಲಿಂಕ್ ಬರದೇ ಹೋಗಿದ್ರೆ ನಾವ್ ಯಾರು ಈ ಧ್ಯಾನಕ್ಕೆ ಬರ್ತಿದ್ದೇವೋ ಇಲ್ಲ ಗೊತ್ತಿಲ್ಲ. ಆ ಭಗವಂತ ಭೂಮಿಗಿಳಿದ ಭಗವಂತ ಇದನ್ನು ತಂದು ಎಲ್ಲರಿಗೂ ಸನ್ಮಾರ್ಗದತ್ತ ನಮ್ಮನ್ನು ನಾವು ತಿಳ್ಕೊಳಕ, ಧ್ಯಾನ ಮಾಡ್ಕೊಳಕ, ನಮ್ಮಲ್ಲಿರುವಂತ ಕಾಯಿಲೆಗಳಿಗೆ ಕೂಡ ಗುಣ ಮಾಡ್ಕೊಳ್ಳುವಂತ ಈ ಧ್ಯಾನ, ಈ ವೇದಿಕೆಯನ್ನು ಸಿದ್ಧ ಮಾಡಿಕೊಟ್ಟ ಅವರಿಗೆ ಎಲ್ಲರಿಗೂ ಪೂರ್ವಕ ಧನ್ಯವಾದಗಳು. ಹೇಳ್ತಾರ ಮನಸ್ಸು ಎಂತದ್ದು ಅನ್ನುವಂಥದ್ಕ ಶುದ್ಧ ಮನಸ್ಸು ಮಾತ್ರ ಪರಮಾತ್ಮನ ವಾಸಕ್ಕೆ ಯೋಗ್ಯವಾದದ್ದು, ಧ್ಯಾನಿಗಳಿಗೆ ಸ್ವಲ್ಪ ಸುಗಮವಾಗಿ ಆಗ್ತದ ಇದು ಅಂತ ಹೇಳಿ. ಇನ್ನೊಂದು ವಚನದೊಳಗೆ ಹೇಳ್ತಾರ, ಮನೆಯೊಳಗೆಯ ದಾನವೋ ಇಲ್ಲವೋ, ಪಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆಯ ಇದ್ದಾನವೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆಯ ಇದ್ದಾನೋ ಇಲ್ಲವೋ, ಕೂಡಲ ಸಂಗಮ ದೇವ.
ಅಂದ್ರೆ ನಾವು ಒಂದಿಷ್ಟು ದಿನ ಮನಿ ಕೀಲಿ ಹಾಕೊಂಡ್ ಹೋದ್ರ ಮನಿ ಮುಂದ ಕಸ ಎಷ್ಟೊಂದ್ ಕಸ ತುಂಬಿರ್ತದ. ಕೀಲಿಯ ಹೊರಗ ಬೈಲಿರ್ತದ, ಕಸ ತುಂಬಿರ್ತದ. ಆದ್ರ ಮನಿ ಕೀಲಿ ಹಾಕಿದಾಗ ಮನಿಯೊಳಗೆ ಹೆಂಗ ತುಂಬತದ, ಅದೇ ತರ ಈ ನಮ್ಮ ಮನಸ್ಸಿನೊಳಗುನು ಕೂಡ ನಾವು ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ತಾ ಇದ್ರ ಆ ಮನಸ್ಸಿನೊಳಗು ಕೂಡ ಹೊಲಸು ತುಂಬಿರ್ತದ ಅನ್ನುವಂಥದ್ದು. ನಾವು ಯಾರನ್ನೋ ನೋಡಲು ಬಹುಕಾಲದ ಬಳಿಕ ಅವರ ಮನೆಗೆ ಹೋಗುತ್ತೇವೆ. ಅಲ್ಲಿ ಮನೆಯ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿಕೊಂಡಿರುತ್ತೆ, ಎಲ್ಲೆಲ್ಲೋ ಧೂಳು ತುಂಬಿಕೊಂಡಿರುತ್ತೆ. ಮನೆಯಲ್ಲಿ ಮನೆ ಒಡೆಯ ಇದ್ದಾನೋ ಇಲ್ಲವೋ ಎಂದು ಮತ್ತೆ ವಿಚಾರಿಸಬೇಕೇನು? ಅಂತೆಯೇ ಕಲ್ಮಶವಾಗಿರುವ ಮನಸ್ಸಿನಲ್ಲಿ ಬಂದು ಒಡೆಯ ಖಂಡಿತ ಇರುವುದಿಲ್ಲ. ಅಂದ್ರೆ ನಮ್ಮಂತ ಕಲ್ಮಶವಾದ ಮನಸ್ಸಿನೊಳಗೆ ಎಲ್ಲ ನಾವು ತುಂಬಿಕೊಂಡಿರ್ತೀವಿ, ಹೊಲಸು ಗುಣಗಳನ್ನ, ದುರ್ಗುಣ, ಅವಗುಣ ಎಲ್ಲಾನು, ದ್ವೇಷ, ಈರ್ಷೆ, ಮನಸ್ಸಿನ ಇದ್ದೀನಿ, ಮ್ಯೂಟ್ ಮಾಡ್ಕೊಳ್ಳಿ, ಮೈಕ್ ಆಫ್. ಓಕೆ, ಥ್ಯಾಂಕ್ ಯು. ಕಲ್ಮಶವಾಗಿರುವ ಮನಸ್ಸಿನಲ್ಲಿ ಒಂದು ಒಡೆಯ ಬಂದು ಒಡೆಯ ಖಂಡಿತ ಇರುವುದಿಲ್ಲ. ಆ ಮನದ ಒಡೆಯನ ವಾಸಕ್ಕೆ ಯೋಗ್ಯವಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದು ಒಂದೇ ಹಾದಿ. ಆದರೆ ಮನಸ್ಸಿನಲ್ಲಿ ರೂಪವಾದದ್ದು ಎಂಥದ್ದು ಇರಬೇಕು ಅಂತಂದ್ರ ಮನವನ್ನೇರಿದ ಮರ್ಕಟನಂತೆ, ಇನ್ನೊಂದು ವಚನದೊಳಗೆ ಹೇಳ್ತಾರ, ಮನವನ್ನೇರಿದ ಮರ್ಕಟನಂತೆ ಹಲವು ಕೊಂಬಿಂಗೆ ಹಾಯಲುತ್ತೇನೆ. ಬೆಂದ ಮನವ ನಾನೆಂತು ನಂಬುವೆನಯ್ಯ, ಎಂತು ನೆಚ್ಚುವೆನಯ್ಯ, ಎನ್ನ ಕೂಡಲ ಸಂಗಮನೊಲಿಗೆ ಹೋಗಲೊಯ್ಯದಯ್ಯ. ಎಷ್ಟು ಸುಂದರವಾಗಿ ಹೇಳ್ತಾರ ನೋಡ್ರಿ. ಮನಸ್ಸು ಹೆಂಗಿರ್ತದ ಅಂತಂದ್ರ, ಮನಸ್ಸು ಕೋತಿ ಹಂಗ, ನಿಂತಲ್ಲಿ ನಿಲ್ಲೋದಿಲ್ಲ, ಕೂತಲ್ಲಿ ಕುದುರೋದಿಲ್ಲ, ಮಲಗಿದ್ರೆ ಸುಮ್ಮನೆ ಇರೋದಿಲ್ಲ, ಎಬ್ಬಿಸ್ ಕಳಿಸ್ತದ. ಅಲ್ಲಿ ಏನ ಬಂದದ ನೋಡು, ಯಾರೋ ಒದರ್ತಾರ ನೋಡು, ಹೊರಗೊಂದು ಏನಾದ್ರೂ ಬಂದ್ರು ಕೂಡ ಆ ಮನಸ್ಸು ಮಲಗಿದ್ರು ಕೂಡ ಎದ್ದು ಹೋಗ್ಬೇಕಂತ ನಮ್ನ ಎಬ್ಬಿಸ್ತದ, ಶರೀರಕ್ಕೆ ಮೆಸೇಜ್ ಅನ್ನು ಕೊಟ್ಟು ಕಳಿಸ್ತದ, ಬೆನ್ನು ಬಡದು. ಧ್ಯಾನ ಕುಂತಿದ್ದೇವಂತಂದ್ರೆ ಧ್ಯಾನ ಕೂಡ್ಸ್ಕೊಡಂಗಿಲ್ಲ, ಅಷ್ಟು ಮರ್ಕಟ ಮನಸ್ಸು. ಮನಸ್ಸು ಕೋತಿಯಂತೆ ನಿಂತಲ್ಲಿ ನಿಲ್ಲದು. ಆಗೋ ಇದನ್ನು ಪರಮಾತ್ಮನ ಧ್ಯಾನದಲ್ಲಿ ನಿಲ್ಲಿಸಿದ್ದೇನೆ ಎಂದು ಹೇಳಿಕೊಳ್ಳುವವರಷ್ಟರಲ್ಲಿಯೇ ನಮಗೆ ತಿಳಿದಂತೆ. ಎಲ್ಲೆಲ್ಲಿಗೂ ಹಾರುತ್ತದೆ ಮನಸ್ಸಿನಂತ ಆತ್ಮವಂಚಕ ಮತ್ತೊಬ್ಬರಿಲ್ಲ. ನೋಡ್ರಿ ಯಾವ ತರ ಬರ್ದಾರ ಅವರು. ನಮ್ಮ ಮನಸ್ಸೇ ನಮಗ ಒಂದೊಂದ್ಸಲ ಏನೇನೋ ಎಲ್ಲ ವಿಚಾರಗಳನ್ನು ವಿಚಾರಿಸಿದಾಗ ಯಾವ ತರ ನಮ್ಮನ್ನ ಒಂದೊಂದ್ ಪರೀಕ್ಷೆಗೆ ಈಡ್ ಮಾಡ್ತದ, ಏನೋ ಅಂದ್ಕೊಂಡಿರುದಿಲ್ಲ, ನಾವೇನೋ ಆಲೋಚನೆ ಮಾಡಿರ್ತೀವಿ. ಆದ್ರ ಅದು ಮನಸ್ಸಿನ ಮಾತು ಹೆಂಗಿರ್ತದ ಅಂತಂದ್ರ, ಅದಕ್ಕೆ ಮನಸ್ಸಿನಂತ ಆತ್ಮವಂಚಕ ಮತ್ತೊಬ್ಬರಿಲ್ಲ ಅಂತ. ನಮ್ಮ ಆತ್ಮವಂಚಕ ನಮ್ಮೊಳಗೆ ಇದಾನ ಅಂತ. ಬಸವಣ್ಣನವರಿಗೆ ಈ ಎಲ್ಲದರ ಅನುಭವ ಇತ್ತು. ಅವರ ಮನಸ್ಸಿನಲ್ಲೂ ಬಯಕೆಗಳು ನೂರಾರು ಇದ್ದವು. ಅವ್ರಿಗೆ ಕೂಡ ನಮ್ಮಂತೆ ಸಾಮಾನ್ಯರಂತೆ ಎಲ್ಲ ಬಯಕೆಗಳಿದ್ವು. ಅವರು ಹುಟ್ಟುತ್ತಲೇ ಏನು ಜ್ಞಾನಿಯಾಗಿ ಹುಟ್ಲಿಲ್ಲ, ಹುಟ್ಟುತ್ತಲೇ ಏನು ಅವರು ವೈರಾಗ್ಯವನ್ನು ಪಡ್ಕೊಂಡು ಹುಟ್ಲಿಲ್ಲ, ತಪಸ್ವಿಯಾಗಿ ಹುಟ್ಟಿಲ್ಲ. ನಮ್ಮಂತೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಅವರು ತಮ್ಮ ಮನಸ್ಸು ಮತ್ತು ತಮ್ಮಲ್ಲಿರುವಂತಹ ಗುಣಗಳನ್ನ ಅರಿತುಕೊಂಡು ಸಮಾಜಕ್ಕೊಂದು ಸಮಾಜಮುಖಿ ಕೆಲಸ, ಸಮಾಜದಲ್ಲಿ ಇರುವಂತಹ ಅಸ್ಪೃಶ್ಯತೆ, ಮೇಲು ಕೀಳು, ಇವ ಹೆಚ್ಚು ಇವ ಕಡಿಮೆ ಅನ್ನುವಂಥದ್ರ ಬಗ್ಗೆ ಹೋರಾಟ ಮಾಡಿ ಆಗಿನ ಕಾಲಕ್ಕ ತಮ್ಮನ್ನು ತಾವು ಪರೀಕ್ಷೆಗೆ ಗುರಿಪಡಿಸ್ಕೊಂಡಾರ ಬಸವಣ್ಣನವರು. ಇನ್ನೊಂದು ವಚನದಲ್ಲಿ ಹೇಳ್ತಾರ, ತುಪ್ಪದ ಸವಿಗೆ ಅಲಗದ ನೆಕ್ಕುವ ನೋಣನಂತೆ ಬಾಳುವೆ, ಸಂಸಾರ ಸಂಗಮ ಬಿಡದು ನೋಡೆನ್ನ ಮನವು, ಈ ನಾಯಿತನದ ಮಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ, ಅವುಗಳನ್ನು ಮನಸ್ಸು ಬಯಸುತ್ತದೆ. ನಮ್ಗ ಒಂದು ಸಣ್ಣ ಮನೆ ಇತ್ತಂದ್ರೆ ಇನ್ನೊಂದು ದೊಡ್ಡ ಮನೆ ಕಟ್ಬೇಕಂತ ಆಸೆ, ಮೊಬೈಲ್ ಸಣ್ಣದಿತ್ತಂದ್ರೆ ದೊಡ್ಡ ತಗೋಬೇಕಂತ ಆಸೆ, ಕಂಪ್ಯೂಟರ್ ಇತ್ತಂದ್ರೆ ಇನ್ನೊಂದು ಮತ್ತೊಂದು ಏನೋ ತಗೋಬೇಕಂತ ಆಸೆ. ಅದಕ್ಕ ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ. ನಮ್ಮನ್ನು ಹೊರಗೆ ಹೊಂಟಿದ್ದೇವೆ ಅಂತಂದ್ರೆ ನಮ್ಮ ಮನೆ ಡಿಸೈನ್ ಚಂದ ಇರಲಿಲ್ಲ, ಇನ್ನೊಬ್ಬರ ಮನೆದ ಡಿಸೈನ್ ಆರ್ಕಿಟೆಕ್ಚರ್ ಚಂದ ಇತ್ತು ಅಂತಂದ್ರೆ ಅದನ್ನ ಮಾಡ್ಬೇಕು, ಆ ತರ ಮಾಡ್ಬೇಕು ನಾವು ಅಂತ ನಮ್ಮ ಮನಸ್ಸಿನ ಬಂದೇ ಬಿಡ್ತದ ಅದು. ಆ ತರ ಲೋಕದ ತುಂಬ ಅನೇಕ ಆಕರ್ಷಣೆಗಳಿವೆ, ಅವುಗಳನ್ನು ಮನಸ್ಸು ಬಯಸುತ್ತದೆ, ಪಡೆದು ಸವಿಯುತ್ತದೆ. ಆದರೆ ಆ ಸವಿಯ ಬೆನ್ನತ್ತಿ ನೋವು ಬರುತ್ತದೆ. ತುಪ್ಪದ ಸವಿಗಾಗಿ ಅದನ್ನು ಸವರಿಸುವ ಕತ್ತಿಯ ಅಲಗವನ್ನು ನೆಕ್ಕುವ ನಾಯಿಯಂತೆ ಕಷ್ಟಪಡುತ್ತದೆ. ಮನಸ್ಸು ಇಂದ್ರಿಯಗಳ ಮೂಲಕ ಕ್ಷಣಿಕವಾದ ಸುಖಗಳತ್ತ ಹರಿಯುತ್ತದೆ. ಯಾಕಂದ್ರ ಇದು ಚಾಕುಗ ಕತ್ತಿ ಅಂದ್ರೆ ಇಲ್ಲಿ ಒಂದು ಯುದ್ಧ ಮಾಡುವಾಗ ಬಳಸುವಂತ ಒಂದು ಕತ್ತಿ. ಅದಕ್ಕೆ ಹತ್ತಿದಂತ ತುಪ್ಪವನ್ನು ನಾಯಿ ನೆಕ್ಕುವಾಗ ತನ್ನ ನಾಲಿಗೆಯನ್ನು ಕೊರೆದು ರಕ್ತ ಸೋರ್ತಿದ್ರು ಕೂಡ ಆ ತುಪ್ಪದ ಸವಿಯನ್ನು ಸವಿತಿರ್ತದ. ಅದಕ್ಕೆ ಗೊತ್ತೇ ಆಗಂಗಿಲ್ಲ. ನಾಯಿಯಂತೆ ಕಷ್ಟಪಡುತ್ತದೆ ಮನಸ್ಸು ಕೂಡ. ನಮ್ಮ ಮನಸ್ಸು ಕೂಡ ಹಾಗೆ. ಮನಸ್ಸು ಇಂದ್ರಿಯಗಳ ಮೂಲಕ ಕ್ಷಣಿಕವಾದ ಸುಖಗಳತ್ತ ಹರಿಯುತ್ತಿರುತ್ತದೆ ಯಾವಾಗ್ಲೂ. ಅಂದ್ರೆ
ಸುಖಕ್ಕಿಂತಲೂ ಬೇರೆ ಅನಗತ್ಯವಾದ ವಿಚಾರಗಳಿಗೆ ಮನಸ್ಸು ಹರಿತಿರ್ತದ ಅನ್ನುವಂಥದ್ದು ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ವಿಕಳನಾದೇನು ಇನ್ನೊಂದು ವಚನ, ವಿಕಳನಾದೇನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯಕ ಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವನಲ್ಲಿ ಎಂದು ಅವರು ಗೋಳಾಡಿದರು. ಹಸಿದ ಹಸುವಿನ ಮುಂದೆ ಹಸುರನ್ನು ತಂದಿಟ್ಟರೆ, ಹಸಿದ ಹಸುವಿನ ಮುಂದೆ ಹಸುರನ್ನು ತಂದಿಟ್ಟರೆ ಅದು ಏನು ತಾನೇ ಮಾಡಿತ್ತು? ಅದರಿಂದ ನನ್ನ ಮುಂದೆ ಆಸೆಗಳನ್ನು ಒಡ್ಡಬೇಡ ಎಂದು ಭಗವಂತನನ್ನು ಬೇಡಿಕೊಂಡರು. ತಾವು ಎಷ್ಟು ಸಾರಿ ನಮ್ಮ ಲೋಪವನ್ನು ತಿದ್ದಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರ ದುರ್ಗುಣಗಳನ್ನು ಎತ್ತಿ ಆಡುವುದರಲ್ಲೇ ಕಾಲವನ್ನು ಕಳೆಯುತ್ತೇವೆ. ಅದಕ್ಕಾಗಿ ಮತ್ತೊಂದು ವಚನ ಹೇಳ್ತಾರವರು, ಹಸಿದಿರ್ತದ, ಈಗ ನಮ್ಮ ಹೊಟ್ಟೆ ಹಸಿದಿರ್ತದ, ಹಸುವಾಗ್ಲಿ ಈಗ ನಾವಾಗ್ಲಿ ಹೊಟ್ಟೆ ಹಸಿದಾಗ ಮೇಲು ಕೀಳಿ ಜಾತಿ ಏನೂ ನೋಡಂಗಿಲ್ಲ. ಯಾರ್ದೇ ಒಂದು ಹೋಟೆಲ್ ಅಲ್ಲಿ ಇಲ್ಲಿ ಯಾರ್ದಾದ್ರೂ ಮನೆಗೆ ಒಂದು ತನ್ನ ಕೊಡ್ತಾರನು ಆ ಹಸಿವಿನ ಟೈಮ್ದೊಳಗ ಅಷ್ಟೊಂದು ಒಂದು ಹಸಿವು ಒಂದು ನೀರಡಿಕೆ ಯಾರ ಜಾತಿನೂ ಕೇಳಂಗಿಲ್ಲ. ಹೋಗಿ ಅವ್ರ ಮನೆಗೆ ಹೋಗಿ ಒಂದು ತನ್ನ ಕೊಟ್ರು ಸಾಕು ಅಪ್ಪ ಅನ್ನುವಂಥದ್ದು ಒಂದು ಸಂದರ್ಭ ಬಂದತ್ನ್ಯಾಗ ಒಂದು ದುತ್ತು. ಅದಕ್ಕೆ ಹಸಿದವನಿಗೆ ಹೊತ್ತೇನು ಹುರುಕೇನು ಅಂತ ಹೇಳ್ತಾರೆ. ಆ ಟೈಮ್ದೊಳಗೆ ಯಾವ್ದು ಬೇಕಾಗಿಲ್ಲ, ಹೊಟ್ಟೆ ತುಂಬಿಸುವುದಷ್ಟೇ ಇರ್ತದ. ಆ ಹಸಿದ ಹಸುವಿನ ಮುಂದೆ ಹಸಿರು ಹುಲ್ಲನ್ನಿಟ್ರ ಅದೇನ್ ಮಾಡಿತ್ತು? ಅದು ತಿನ್ನುವಂಥದ್ದೇ ಅದ್ರ ಸ್ವಭಾವ. ಅದಕ್ಕ ಮನುಷ್ಯನು ಕೂಡ ಹಸಿದ ಹೊಟ್ಟಿ ಮುಂದೆ ಇಟ್ರ, ಈ ಆಶೆಗಳನ್ನ ಇಟ್ರ ಅದು ಮನಸ್ಸು ಏನ್ ಮಾಡ್ತದ? ಆಕರ್ಷಣೆ ಒಳಗಾಗ್ತದ ಮನಸ್ಸು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ. ನಾವು ಲೋಕವನ್ನು ತಿದ್ದುವ ಮೊದಲು ನಮ್ಮನ್ನು ನಾವು ತಿದ್ದುಕೋಬೇಕು. ಇನ್ನೊಬ್ರು ತಿದ್ದುಕೊಳ್ಳು, ಇನ್ನೊಬ್ರು ತಪ್ಪೈತೆ ಅಂತ ಬೆರಳು ಮಾಡಿ ತೋರ್ಸಾಗ ಇವು 3 ಬೆರಳು ನಮ್ಮನ್ನು ತೋರಿಸ್ತಾವ ಅನ್ನುವಂಥದ್ದು. ಲೋಕದ ತಿದ್ದುವ ಮೊದಲು ನಮ್ಮನ್ನು ನಾವು ಮೊದಲು ತಿದ್ದಿಕೊಳ್ಳಬೇಕು. ಬಸವಣ್ಣನವರು ಮಾಡಿದ್ದು ಅದನ್ನೇ. ಅವರು ಮಂಗಗಳಿ ಬೇಡ ಕಲ್ಯಾಣದಲ್ಲಿ ಮಹಾ ಧಾರ್ಮಿಕ ಸುಧಾರಣೆಗಳಿಗೆ ಕೈ ಹಾಕಿ ಸಮಾಜವನ್ನು ತಿದ್ದಲು ಆರಂಭಿಸುವ ಮೊದಲು ತಮ್ಮನ್ನು ತಾವು ತಿದ್ದಿಕೊಂಡರು. ಬಸವಣ್ಣನವರು ಪರಮಾತ್ಮನ ದರ್ಶನಕ್ಕಾಗಿ ಭಕ್ತಿಯ ಹಾದಿಯನ್ನು ಹಿಡಿದು ಈ ಪಥ ಅವರಿಗೆ ಬಹುಪ್ರಿಯವಾದುದು. ಭಗವಂತನು ಸಂಗೀತಕ್ಕೆ ನೊಳಾಗುವುದಿಲ್ಲ, ವೇದಗಳ ಅಧ್ಯಯನದಿಂದಲೂ ಅವನು ಲಭ್ಯವಾಗುವುದಿಲ್ಲ, ಅವನು ಭಕ್ತಿಗೆ ಸುಲಭವಾಗಿ ವಶನಾಗುತ್ತಾನೆ. ಅದಕ್ಕೆ ಹೇಳ್ತಾರ, ನಾದಪ್ರಿಯನು ಶಿವನೆಂಬುವರು ನಾದಪ್ರಿಯನು ಶಿವನಲ್ಲವಯ್ಯ, ವೇದಪ್ರಿಯನು ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ. ನೋಡ್ರಿ, ಭಕ್ತಿ ಮಾರ್ಗದಾಗಿದ್ದಾಗ ದೇವರು ತುಂಬಾ ಜಲ್ದಿನೇ ಒಲಿತಾನ. ಅಂದ್ರ ನಾವು ಹರಸಾಹಸ ಪಡ್ಬೇಕಾಗಿಲ್ಲ. ಯಾವುದೋ ಒಂದು ವೇದಗಳ ಅಧ್ಯಯನದಿಂದ ಅವನು ಒಲಿಯೋದಿಲ್ಲ, ಇನ್ನೊಂದು ಸಂಗೀತಕ್ಕೆ ಒಲಿಯೋದಿಲ್ಲ. ನಮ್ಗೆ ಹ್ಯಾಂಗ್ ಒಲಿತಾನ ಅವನು ಅಂತಂದ್ರ ಭಕ್ತಿಗೆ ಸುಲಭವಾಗಿ ವಶನಾಗುತ್ತಾನೆ ಭಗವಂತ. ಅದಕ್ಕ ನಾದಪ್ರಿಯನು ಶಿವನೆಂಬುವರು ನಾದಪ್ರಿಯನು ಶಿವನಲ್ಲವಯ್ಯ, ವೇದ ಪ್ರಿಯನು ಶಿವನೆಂಬುವರು ವೇದ ಪ್ರಿಯನು ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನ್ಗೆ ಅರೆವಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು. ಬ್ರಹ್ಮನ ಶಿರ ಕತ್ತರಿಸಿ ಟಗರಿನ ಶಿರ ಹಚ್ಚಿದ್ರು, ರಾವಣನಿಗ ಅರೆ ಆಯುಷ್ಯ ಆಯ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಿಷಯದಲ್ಲಿ ಅವರಿಗೆ ತಮಿಳುನಾಡಿನ ನಾರಾಯಣರು ಆದರ್ಶ ಪುರುಷರು. ಭಕ್ತಿಯ ಸಾಧನೆ ಒಂದು ರೀತಿಯಲ್ಲಿ ಸುಲಭ, ಆದರೆ ಅಷ್ಟೇ ಕಷ್ಟ. ಶುದ್ಧ ಮನಸ್ಸಿನಿಂದ, ವಿನಯದಿಂದ, ದಾಸ್ಯ ಮನೋಭಾವದಿಂದ, ಸರ್ವ ಸಮಬುದ್ಧ ಬುದ್ಧಿಯಿಂದ ಸದಾ ಪರಮಾತ್ಮನಿಗಾಗಿ ಹಂಬಲಿಸುವವನು ಅವನ ನಾಮ ಸಂಕೀರ್ತನೆಯನ್ನು ಮಾಡುವುದು ಅವನಲ್ಲಿ ಅಚಲವಾದ ಪ್ರೇಮವನ್ನು ನೀಡುತ್ತದೆ. ಭಕ್ತಿ ಇಂತಹ ಭಕ್ತನ ಹಂಬಲವು ಬಹುಬೇಗ ಭಗವಂತನಿಗೆ ಕೇಳಿಸುತ್ತದೆ. ಭಗವಂತನು ಅವನು ಹಲವು ವಿಧವಾಗಿ ಪರೀಕ್ಷೆ ಮಾಡುತ್ತಾನೆ, ಕೊಟ್ಟು ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ. ಎಲ್ಲ ಕಾಲದಲ್ಲೂ ಭಕ್ತನ ಏಕ ರೀತಿಯಾದ ಪ್ರೇಮವನ್ನು ಇಟ್ಟುಕೊಂಡಿದ್ದರೆ ಅವನು ಒಲಿಯುತ್ತಾನೆ. ಒಂದು ಸಲ ಕೊಟ್ಟುನು ನೋಡ್ತಾನ, ಒಂದು ಸಲ ಕಸಗೊಂಡು ನೋಡ್ತಾನ ಅಂತ ಒಂದು ನಾಣ್ಣುಡಿ ಅದ ನೋಡ್ರಿ. ದೇವ್ರು ಕೊಟ್ಟು ನೋಡ್ತಾನ, ಕಸಗೊಂಡು ನೋಡ್ತಾನ. ಏನ್ ಬಾಳ ಮೆರವಣಿಗೆ ತಕೊಳಕತ್ತೀನಿ, ನೀನು ಮೆರಿಬೇಡ ಇಷ್ಟೊಂದು ಅಂತ ಕೆಲವೊಬ್ರು ಹೇಳೋದು ಉಂಟು. ತಟ್ಟಿ ಕುಂತಿರ್ತಾರ, ಖಾಲಿ ಮಾತಾಡ್ಕೊಂತ ಬಾಳ ಉರಿತಾನ ಅವನು ದೇವ್ರು ಕೊಟ್ಟನ ಉರಿತಾನ, ಒಂದ್ಸಲ ಕಸಗೊಂಡು ನೋಡ್ತಾನ ಅನ್ನುವಂಥದ್ದು ಇರ್ತದ. ಹಾಗೆ ಇಲ್ಲಿ ಭಕ್ತಿಗಾಗಿ ಒಲಿತಾನ ಭಗವಂತ. ಯಾವುದೇ ಇನ್ನೊಂದು ಮತ್ತೊಂದು ಕೊಟ್ಟರೆ ಅವನು ಒಲಿಯೋದಿಲ್ಲ.
ಕೊಟ್ಟುನು ನೋಡ್ತಾನ, ಕಿತ್ಕೊಂಡು ನೋಡ್ತಾನ. ಎಲ್ಲಾ ಕಾಲದಲ್ಲಿ ಭಕ್ತನ ಏಕ ರೀತಿಯಾಗಿ ಪ್ರೇಮ ಇಟ್ಟುಕೊಂಡ್ರೆ ಮಾತ್ರ ಅವ ಕೊಟ್ಟಾಗನು ಅಷ್ಟೇ ಅವನ್ ನೆನೆಸ್ಬೇಕು, ಕೊಡ್ಲಾರ್ದಾಗನು ಅಷ್ಟೇ ಅವ ಭಕ್ತಿಯಿಂದ ಇದ್ದ ಅಂತಂದ್ರೆ ಮಾತ್ರ ಭಗವಂತ ಒಲಿತಾನ ಅನ್ನುವಂಥದ್ದಲ್ಲಿ ಬಸವಣ್ಣನವರು ಕೂಡಲ ಸಂಗಮನಿಗಾಗಿ ಬಹುವಾದ ವ್ಯಾಕುಲ್ಯವನ್ನು ಅನುಭವಿಸುತ್ತಿದ್ದರು. ತಾಯಿ ತಂದೆಯರನ್ನು ಮೊದಲೇ ಕಳೆದುಕೊಂಡು ಬಂದು ಬಳಗವನ್ನೆಲ್ಲ ತ್ಯಜಿಸಿ ಕಪ್ಪಡಿ ಸಂಗಮಕ್ಕೆ ಬಂದ ಅವರಿಗೆ ಶಿವನಲ್ಲದೆ ಮತ್ತಾರು ದಿಕ್ಕಿರಲಿಲ್ಲ. ಶಿವನನ್ನೇ ಸಮಸ್ತವೆಂದು ಭಾವಿಸಿದ್ದರು. ಅಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವಯ್ಯ, ಹಾಲಲ್ಲೆದ್ದು ನೀರಲ್ಲೆದ್ದು ನಿಮ್ಮ ಧರ್ಮ. ನನಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಬಂಧನೂ ಇಲ್ಲ, ಬಳಗನೂ ಇಲ್ಲ, ಎಲ್ಲವನ್ನು ಬಿಟ್ಟು ನಿನ್ನನ್ನೇ ನಂಬಿ ಬಂದೀನಿ ನಾನು. ನೀನ್ ಎದ್ರಾಗಾದ್ರೂ ಹಾಕು, ಹಾಲಲ್ಲಿ ಆದ್ರೂ ಹಾಕು, ನೀರಲ್ಲಿ ಹಾಕು, ನಿಮ್ಮ ಧರ್ಮ, ನಾನು ನಿನ್ನನ್ನೇ ನಂಬಿ ಬಂದಿದ್ದೀನಿ ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮನಾಥನಿಗೆ ಹೇಳ್ತಾರ. ಇಲ್ಲಿ ಅವರ ಗುರುವಾದ ಸಂಗಮನಾಥನಿಗೆ ತಮ್ಮನ್ನು ತಾವು ಅವನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು, ಇದೋ ನನ್ನನ್ನು ನಾನು ನಿನಗೆ ಕೊಟ್ಟುಕೊಂಡಿದ್ದೇನೆ, ನನ್ನನ್ನು ಹಾಲಲ್ಲಾದರೂ ಹಾಕು, ನೀರಲ್ಲಿ ಆದರೂ ಹಾಕು ಎಂದು ಕೇಳಿಕೊಂಡವರು ಯಾರು? ಬಸವಣ್ಣವರು ಸಂಗಮನಾಥನಿಗೆ ನನ್ನನ್ನು ನಾನು ನಿಮಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ, ನೀವು ಎದುರಾಗಾದ್ರೂ ಹಾಕಿ, ನನ್ಗೆ ಹಾಲಲ್ಲಿ ಆದ್ರೂ ಇದ್ರೆ ನೀರಲ್ಲಿ ಆದ್ರೂ ಇದ್ರೆ ನಿಮ್ಮ ಧರ್ಮ ಅಂತೇಳಿ ಇಲ್ಲಿ ಬಸವಣ್ಣವ್ರು ಹೇಳ್ತಾರ. ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ, ಮತ್ತಾರು ಇಲ್ಲ ಹರಹರ ನೀನೇ ಕಂಡಯ್ಯ, ಎನ್ನ ಮಾತಾಪಿತರು ನೀನೇ ಕಂಡಯ್ಯ, ಕೂಡಲ ಸಂಗಮ ದೇವ. ಎನ್ನ ಆಪತ್ತುನು ನೀನೇ, ಎನ್ನ ಸುಖ ದುಃಖನೂ ನೀನೇ, ಮತ್ತಾರು ಇಲ್ಲವಯ್ಯ, ಹರಹರ ನೀನೇ ಕಂಡಯ್ಯ. ಯಾರು ಇಲ್ಲ ನಾನು ಎಲ್ಲವನ್ನು ತ್ಯಜಿಸಿ ಬಂದಿದ್ದೀನಿ, ನಿನ್ನ ನಂಬಿ ಬಂದಿದ್ದೀನಿ ನಾನು, ನೀನೇ ನನಗೆಲ್ಲ ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರ ಕೂಡಲ ಸಂಗಮನಾಥನಿಗೆ. ಅವರು ಲೋಕದ ವಿರುದ್ಧ ನಡೆದರೂ ಕೂಡ ಸಂಗಮ ದೇವನ ನೀನೇ ಒಳಗೆ ಇದ್ದವನಾದರೆ ಲೋಕ ಅವರ ಬಗ್ಗೆ ವಿಮುಖವಾಯಿತು. ಇಂಥ ಸ್ಥಿತಿಯಲ್ಲಿ ಅವರು ಸಂಗಮನೊಬ್ಬನನ್ನೇ ದೃಢವಾಗಿ ನಂಬಿದ್ದರು. ನನ್ನ ಅರ್ಥ ಮಾಡಿಕೊಳ್ಳುವವರು ಯಾರು ಇಲ್ಲವಲ್ಲ ಎಂದು ಒಂದೆಡೆ ಕೊರಗಿದ್ದಾರೆ. ಭಗವಂತನ ದರ್ಶನಕ್ಕಾಗಿ ಬಹುವಾಗಿ ತೊರೆದರು, ಹಂಬಲಿಸಿ ಕರೆದರು. ಅಯ್ಯ ಅಯ್ಯ ಎಂದು ಕರೆವನ್ನೆತ್ತಿದ್ದೇನೆ, ಅಯ್ಯ ಅಯ್ಯ ಎಂದು ವರಲತ್ತಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಯಾವಾಗಲೂ ನಿಮ್ಮವ ಕರೆಯುತ್ತಿದ್ದೇನೆ. ಓ ಎನ್ನಲೇ ಮೌನವೇ ಕೂಡಲ ಸಂಗಮ ದೇವ. ನಾನು ಅಯ್ಯ ಅಂತ ಬಂದೀನಿ ನಿನ್ ಬಲ್ಲಿ, ನಾನು ಕರಿತಾ ಇದ್ದೀನಿ, ಹೊರಗ್ತಾ ಇದ್ದೀನಿ. ಓ ಎನ್ನಲಾಗದೆ ಅಯ್ಯ ನಿನಗ, ಯಾವಾಗ್ಲೂ ನಾನು ನಿನ್ನ ನೆನೆಸ್ತಾ ಇದ್ದೀನಿ, ನಿನ್ನ ನೆನಪಿನಲ್ಲೇ ಇದ್ದೀನಿ. ಓ ಎನ್ನದೆ ಮೌನ ಬೇಕೆ ಕೂಡಲ ಸಂಗಮ ದೇವ ಅಂತ ಹೇಳಿ ಇಲ್ಲಿ ಬಸವಣ್ಣವರು ಪರಿಪರಿಯಾಗಿ ಸಂಗಮನಾಥನಿಗ ಬೇಡ್ಕೋತಾರ. ತಮ್ಮ ಕರೆಗೆ ಹೋಗೊಡದೆ ಮೌನದಿಂದ ಇದ್ದು ಬಿಡುತ್ತಿದ್ದ ಶಿವ ಅವರನ್ನು ವಿಧ ವಿಧವಾಗಿ ಕರೆದರು ಮಾತ್ರವಲ್ಲದೆ ಬೇಡಿ ಹತ್ತು ಓಳಾಡಿದರು. ಯಾವತ್ತು ಒಂದು ಕೋಳೂರು ಕೊಡಗುಸು ಅಂತ ಒಂದು ಸನ್ನಿವೇಶ ಕೂಡ ಬರ್ತದ ಮಾಸ್ಟರ್. ಆ ಕೂಸಿಗೂ ಕೂಡ ತಂದೆ ಯಾವ್ದೋ ಒಂದು ಕೆಲ್ಸದ ನಿಮಿತ್ತ ಊರಿಗೆ ಹೋಗಿರ್ತಾರ. ಅವರು ಹೋದಂತ ಸಂದರ್ಭದೊಳಗ ದಿನಾಲು ಒಂದು ಈಶ್ವರ ದೇವ್ರ ಗುಡಿ ಪೂಜೆ ಮಾಡ್ತಿರ್ತಾರ. ಇದೊಂದ್ಸಲ ಹೇಳಿರ್ಬಹುದು ಅನ್ಸುತ್ತ, ನಾಳೆಯಿಂದ ನೀನು ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಉಳಿಸಿ ಬಾರಮ್ಮ ಭಗವಂತನಿಗೆ ಅಂತ ತಂದೆ ಹೇಳಿರ್ತಾನ. 7 ವರ್ಷದ ಮಗು, ಹೆಣ್ಣು ಮಗು ಇರ್ತಾಳ. ಆಯ್ತಂತೇಳಿ ಮೊಸರನ್ನ ನೈವೇದ್ಯ ಮಾಡ್ಕೊಂಡು ಹೋಗ್ತಾಳ. ಹೋದಿಂದ ಎಲ್ಲ ನೀರ್ ಹಾಕಿ ತೊಳೆದು ಮಜ್ಜನ ಮಾಡಿ ನೈವೇದ್ಯ ಇಟ್ಟು ಉಣ್ಣು ಭಗವಂತ ಉಣ್ಣು ಅಂತ ಹೇಳಿಕೆ ಆ ಮುಗ್ಧ ಮನಸ್ಸಿನ ಹುಡುಗಿ ಕುಂದಿರ್ತದ. ಅವರಪ್ಪ ಹೇಳಿರೋದೇನು, ನೈವೇದ್ಯ ಪ್ರಸಾದ ಮಾಡಿ ಬಾರಮ್ಮ ಹೋಗಿ ಭಗವಂತನಿಗೆ ಅಂತ ಹೇಳಿರ್ತಾನ. ಆಕೆ ನಂಬಿರ್ತಾಳ, ಅದನ್ನ ಊಟ ಮಾಡ್ತಾನ, ಬಾಯವಾಗಿ ಊಟ ಮಾಡ್ತಾನ ಅಂತ ನಂಬಿರ್ತಾಳ. ಅವಾಗ ಏನ್ ಮಾಡ್ತದ ಹುಡುಗಿ ಅಂತಂದ್ರ, ಇಲ್ಲ ನೀನ್ ಯಾಕೆ ಊಟ ಮಾಡಲಿ, ಅಪ್ಪ ಇಲ್ಲ ಅಂತ ಅಪ್ಪ ಬಂದಿಲ್ಲ ಅಂತ ಇವತ್ತು ಊಟ ಮಾಡಲ್ಲೇನು, ನಾನು ತಗೊಂಡ್ಬಂದಿನಿ ಮೊಸರನ್ನ, ಊಟ ಮಾಡ್ಬೇಕು ನೀನು ಅಂತಂದಾಗ ತುಂಬಾ ಆಟ ಇರ್ತದ ಮಗು. ತಲೆ ಜಜ್ಕೊಳಕ್ ಹತ್ತಿ ಬಿಡ್ತಾವ, ನೀ ಯಾಕೆ ಊಟ ಮಾಡುವಲ್ಲಿ, ಅಪ್ಪ ಬಂದಿಲ್ಲ, ನೀನ್ ಉಪವಾಸ ಇರ್ತೀಯ, ಹಿಂಗ ಅಂತ ಗೋಳಾಡಿ ಹೊರಳಾಡಿ ತಲೆ ಜಜ್ಕೊಳ್ಳುವಂತ ಸಂದರ್ಭದಲ್ಲಿ ಸಂಗಮನಾಥ ಬಂದು ಈಶ್ವರ ಪ್ರತ್ಯಕ್ಷ ಆಗಿ ಆ ಮೊಸರನ್ನ ಉಂಡು ತಟ್ಟೆಯನ್ನು ಖಾಲಿ ಮಾಡಿ ಹೋದಾಗ ಖಾಲಿ ತಟ್ಟೆ ತಗೊಂಡು ಮನಿಗ್ ಹೋಗ್ತಾಳಕಿ. ಮನಿಗ್ ಹೋದ ರಾತ್ರಿ ಹೊತ್ತು ತಂದೆ ಬರ್ತಾನ. ಆಯ್ತು ಭಗವಂತನ ಅವ್ರಿಗೆ ನೈವೇದ್ಯ ಹಿಡ್ಕೊಂಡು ಹೋಗಿ ಆ ನೈವೇದ್ಯನ ಎಲ್ಲರೂ ಪ್ರಸಾದ ಮಾಡುವಂತದ್ದು ಒಂದು ವಾಡಿಕೆ ಇರ್ತದ. ನೈವೇದ್ಯ ಎಲ್ಲೈತಿ ಭಗವಂತನಿಗೆ ದೇವಸ್ಥಾನಕ್ಕೆ ತಗೊಂಡ್ ಹೋದ್ರು, ಇಲ್ಲಪ್ಪ ಭಗವಂತ ಬಂದ ಊಟ ಮಾಡ್ದ, ನಾನು ಊಟ ಮಾಡ್ಸೇ ಬಂದೀನಿ. ಇಷ್ಟು ದಿವ್ಸ ಪೂಜೆ ಮಾಡ್ತಾ ಇದ್ದೀನಿ, ನನಗೇ ಒಲ್ದಿಲ್ಲ, ನಿನಗೇನು ಇವತ್ತು ಹೋಗಿದ್ದೀನಿ, ನಿನಗೇನು ಬಂದು ಅಮ್ಮ ಊಟ ಮಾಡ್ತಾನಮ್ಮ, ಇದು ನೀನ್ ಸುಳ್ಳು ಹೇಳ್ತಿದಿ ಅಂತಂದಾಗ, ಇಲ್ಲಪ್ಪ ನಾನ್ ಭಗವಂತನಿಗೆ ಊಟ ಮಾಡ್ಸಿ ಬಂದೀನಿ ಅಂತ ಹೇಳ್ತದ ಮಗು.
ಇಲ್ಲ ನೀನ್ ಹೆಂಗ್ ಮಾಡ್ಸಿದಿ ನೋಡಮ್ ಬಾ ಅಂತೇಳಿ ಕರ್ಕೊಂಡ್ ಹೋಗ್ತಾರೆ ಬೆಳಿಗ್ಗೆ. ಆಯ್ತು ನೋಡಮ್ಮ ನನ್ನ ಇದ್ರಿಗೆ ಮಾಡ್ಸು ನೋಡಮ್ ನಿನ್ ಭಗವಂತ ಬರ್ತಾನ ಅಂತ ಹೇಳಿ ಅಂದಾಗ ಮಾರನೇ ದಿನಾನು ಕೂಡ ಎಲ್ಲ ಪೂಜೆದ ವಿಧಿ ವಿಧಾನಗಳನ್ನ ಮಾಡ್ಕೊಂಡು ಮೊಸರನ್ನ ನೈವೇದ್ಯ ಮಾಡ್ಕೊಂಡು ಆ ಗುಡಿಗೆ ಹೋದಾಗ ಎಂದಿನಂತೆ ಪೂಜಾ ವಿಧಿ ವಿಧಾನ ಮಾಡಿ ದೀಪ ಹಚ್ಚಿ ಮುಂದೆ ನೈವೇದ್ಯ ಮಾಡಿ ಭಗವಂತ ಊಟ ಮಾಡು ನೀನ್ ಅಂದ್ಕೊಂತ ಹೊತ್ನಾಗ ಬರೋದಿಲ್ಲ ಅವನು. ತುಂಬಾ ಪರಿಪರಿಯಾಗಿ ಯಾಕ ಅಪ್ಪ ಬಂದಾರ ನೋಡ್ತಾರಂತ ನಾನ್ ಸುಳ್ಳು ಹೇಳ್ತೀನಿ ಅಂತ ಅಂತಾರ. ಅಪ್ಪ ನನ್ನ ಪ್ರತ್ಯಕ್ಷ ನೋಡ್ಲಿಕ್ಕೆ ಆದ್ರೂ ಬಂದಾರ, ನೀನ್ ಊಟ ಮಾಡ್ಲೇಬೇಕು ಅಂತ ಹೇಳಿ ಆ ಮಗು ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅವನು ಬರಲ್ಲ. ಆ ಟೈಮ್ದೊಳಗ ಆ ಮಗು ಏನ್ ಮಾಡ್ತದಂತಂದ್ರ ತಲೆಯಿಂದ ಅದೇನು ಹಣೆಗೆ ಜಜ್ಜಿಕೊಂಡು ಆಕಿ ನನ್ನನ್ನು ನಾನು ಅರ್ಪಣೆ ಮಾಡ್ಕೋತೀನಿ, ನನ್ಗೆ ನೀ ಬರದೇ ಹೋದ್ರ ತಲೆ ಹೊಡ್ಕೊಂಡು ಸಾಯ್ತೀನಿ ನಾನು ಅಂತ ಹಾಯಿ ಹೊತ್ನ್ಯಾಗ ಆ ಲಿಂಗು ಇಬ್ಬಾಗವಾಗಿ ಆ ಮಗುವನ್ನ ಒಳಗ್ ತಗೊಂಡಿದೆ ಅಂತ. ನನ್ನ ಮಗಳು ಹೋಗ್ತಾಳ ಅನ್ನುವಂತ ಸಂದರ್ಭದೊಳಗೆ ಆ ತಂದೆ ಬಂದು ಹೀಗೆ ಜುಟ್ಟ ಹಿಡಿತಾರಂತ. ಕೂದಲಿದಾವೆ ಅಲ್ಲಿನೂ ಕೂಡ ಕೋಳೂರು ಕೊಡಗಿಸುವಂತ ಒಂದು ಸನ್ನಿವೇಶ ಇದು. ಅಲ್ಲಿ ಆ ಲಿಂಗದ ಮೇಲೆ ಈಗಲೂ ಜಡಿ ಇದೆ ಅಂತ ಹೇಳ್ತಾರ. ಅದು ಅಂದ್ರ ಭಕ್ತಿಯಿಂದ ಮಾಡಿದ ಪೂಜೆ ಮತ್ತು ಆ ಮಗುವಿನ ಅಂದ್ರ ಮುಗ್ಧ ಮನಸ್ಸು ಮಕ್ಕಳ ಮನಸ್ಸು ಕೂಡ ದೇವ್ರಂತ ಅಂತ ಹೇಳ್ತಾರ. ದೇವ್ರು ಮಕ್ಕಳಿಗೆ ಜಲ್ದಿ ಒಲಿತಾನಂತ. ಅದಕ್ಕೆ ಅಷ್ಟು ದಿನ ಪೂಜೆ ಮಾಡಿದ್ರೆ ಆ ತಂದೆಗೆ ಒಲಿಲಾರದಂತ ಭಗವಂತ ಆ ಮಗುವಿಗೆ ಬಂದು ಆಕೆಗೆ ಪ್ರತ್ಯಕ್ಷ ಆಗಿ ಆಕೆಯೇ ತನ್ನ ಒಡಲೊಳಗ ತಗೊಂಡ್ ಹೊತ್ನ್ಯಾಗ ಆ ಕೂದಲು ಅಷ್ಟೇ ಇದಾವ ಅಂತ ಈಗಲೂ ಕೂಡ ಹೇಳ್ತಾರ ಮಾಸ್ಟರ್. ಇಲ್ಲಿಗೆ ನಾನು ಬಸವಣ್ಣವ್ರದ್ದು ಇದನ್ನು ಕೂಡ ಮುಗಿಸ್ತೀನಿ, ಇನ್ನು ಧ್ಯಾನಕ್ಕೆ ಹೋಗೋಣ. ಇಲ್ಲಿವರೆಗೆ ಕೇಳಿದಂತ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವೇದಾವತಿ ಅಮ್ಮನವರು ಹೇಳಿದಂತ ಸುಪ್ತ ಮನಸ್ಸಿನ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆ ಉತ್ತರ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಒಂದು 4-5 ನಿಮಿಷ ಕೇಳೋಣ ಮಾಸ್ಟರ್. ಮೊದಲ ಮೇಡಮ್ ನಿಮ್ಗೆ ಪೋಸ್ಟ್ ಇದೆ ನೋಡಿ, ಯಾರು ಹ್ಯಾಂಡ್ ರೈಸ್ ಇಲ್ಲ ಅಂತಂದ್ರೆ ಧ್ಯಾನಕ್ಕೆ ಹೋಗೋಣ, ವೇಸ್ಟ್ ಮಾಡೋದು ಬೇರೆ ಟೈಮ್. ಮೊದಲ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದವ್ರಿಗೆ ಅನ್ಮಿಟ್ ಕೊಡಿ ಮೇಡಮ್, ನಿಮ್ಗೆ ಅನ್ಮಿಟ್ ಆಪ್ಷನ್ ಕೊಟ್ಟಿದ್ದೀನಿ. ಮಧುರಾ ಹೆಗಡೆ ಮೇಡಮ್. ಮಾಡ್ಕೊಡಿ ಮೇಡಮ್, ಮಾಡ್ಕೊಡಿ, ಕೊಟ್ಟಿದ್ದೀನಿ. ಅನುರಾಧ ಮೇಡಮ್ ಆಪ್ಷನ್ ಕರ್ ಅನುರಾಧ ಮೇಡಮ್ ಅನ್ಮಿಟ್ ಆಪ್ಷನ್ ಇದೆ. ನಮಸ್ತೆ ಮೇಡಮ್, ಹಿರೇಮಠ್ ಮೇಡಮ್ ನಮಸ್ತೆ, ವೇದಾವತಿ ಮೇಡಮ್ ನಮಸ್ತೆ, ಮಧುರಾ ಮೇಡಮ್ ಅವ್ರಿಗೂ ನಮಸ್ತೆ. ಮೇಡಮ್ ತುಂಬಾ ಚೆನ್ನಾಗಿ ಬಸವಣ್ಣರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ಚೆನ್ನಾಗಿ ಹೇಳಿದ್ರಿ. ಮತ್ತೆ ಇವರು ಮೇಡಮ್ ಅವರು ವೇದಾವತಿ ಮೇಡಮ್ ಅವರು ಹೇಳಿದ್ರು ಸುಪ್ತ ಮನಸ್ಸಿನ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಇಬ್ರಿಗೂ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್. ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ. ವೇದಾವತಿ ಮೇಡಮ್ ಅವ್ರು ಹೇಳಿದ್ದು ಒಳ್ಳೆ ನಮಗೆ ಹೇಳ್ದಂಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾವಾಗ್ಲೂ ನೆಗೆಟಿವ್ ಥಾಟ್ ಮಾತಾಡ್ಬೇಡಿ, ಯಾವಾಗ್ಲೂ ಪಾಸಿಟಿವ್ ಇರ್ಬೇಕು. ನಾವೇನ್ ಅನ್ಕೋತೀವಿ ಅದು ಸುತ್ತ ಮನ್ಸಿಗೆ ಹೋಗುತ್ತೆ, ಅದನ್ನೇ ಇದು ಮಾಡುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನ ನಾವು ಜೀವನದಲ್ಲಿ ತುಂಬಾ ಅಳವಡಿಸ್ಕೋಬೇಕು. ಬೇಡ ಬರೀ ಕೆಲ ಶುರು ಮಾಡ್ಬೇಕು ಅಂದ್ಕೊಂಡಿದೀನಿ, ಸ್ವಲ್ಪ ಅಳವಡಿಸ್ಕೊಂಡಿದೀನಿ, ಮಧ್ಯ ಮಧ್ಯ ಈ ತರ ಆಗ್ತಾ ಇರುತ್ತೆ. ಅವ್ರಿಗೊಂದು ಧನ್ಯವಾದ ಹೇಳ್ಬೇಕು, ಯಾಕೆಂದ್ರೆ ಮತ್ತೆ ನೆನ್ಸ್ಕೊಟ್ರು. ಇದು ಮೊದ್ಲು ಎಲ್ಲ ಬಂದಿದ್ರು ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾ ಇರ್ತೀವಿ, ಅದಕ್ಕೆ ನೆನೆಸ್ಕೊಟ್ಟಂಗಾಯ್ತು. ಧನ್ಯವಾದಗಳು ವೇದಾವತಿ ಮೇಡಮ್ ಅವರು. ಧನ್ಯವಾದಗಳು ನಂಗೆ ಮೇಡಮ್. ಧನ್ಯವಾದ ಮೇಡಮ್ ಅವ್ರು ಹೇಳಿದ ಕತೆ ತುಂಬಾನೇ ಪಿಕ್ಚರ್ ಎಲ್ಲ ನೋಡಿದ್ವಿ, ಕಣ್ಣು ಮುಂದೆ ಬಂದಂಗಾಯ್ತು. ಕೋಳೂರ ಕೊಡಗುಸು ಅಂತ ಅದು ಪಿಕ್ಚರ್ ಅಲ್ಲಿ ಹಿಂಗೆ ಲಿಂಗು ಇಬ್ಬಾಗವಾಗಿ ಆ ಜುಟ್ಟು ಕಾಣಿಸ್ತಾ ಇರುತ್ತೆ ನೋಡಿ, ತಂದೆ ಬಂದು ನೋಡುವಷ್ಟರಲ್ಲಿ ಅದು ಕಣ್ಣು ಮುಂದೆ ಬಂತು ಮೇಡಮ್. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಸವಣ್ಣ ಅವ್ರ ಬಗ್ಗೆ ಕೂಡ ಹೇಳಿದ್ರಿ. ಬಸವಲಿಂಗ ಅಂತ ಒಂದು ನಮ್ ತಂದೆ ಹೇಳ್ತಿದ್ರು 108 ನಾಮಾವಳಿ ಅಂತ, ಅದನ್ನ ಧನುರ್ಮಾಸದಲ್ಲಿ ನಮ್ ತಂದೆ ಹೇಳ್ತಾ ಇದ್ರೆ ಬಸವಣ್ಣ ಅವರು ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅರ್ಥ ಅದ್ರಲ್ಲಿ ಕಥೆನೇ ಬಂದ್ಬಿಡೋದು.
ಬಸವಣ್ಣ ಅವ್ರದ್ದು ನಾಮಾವಳಿ ಹೇಳಿದಾಗ ಕಥೆ ಎಲ್ಲ ಕಣ್ಮುಂದೆ ಬಂದಂಗೆ ಇರ್ತಿತ್ತು. ನಮ್ಮ ತಂದೆ ಹೇಳ್ತಾ ಇದ್ರು ಯಾವಾಗ್ಲೂ. ನಾನು ನಾಳೆ ನಾಳಿದ್ದು ಒಂದ್ ಸ್ವಲ್ಪ ಅಂತ ಇದೀನಿ ಮೇಡಮ್. ಇದು ಇಟ್ಕೊಂಡಿದೀನಿ. ಬಸವಣ್ಣ ಅವರ ಒಂದು ಇದ್ರ ದಿವಸ ನಾನು ಸ್ವಲ್ಪ ಅದನ್ನ ಅವಕಾಶ ಕೊಟ್ರೆ ಸ್ವಲ್ಪ ಹೇಳ್ಬೋದು ಅಂತ ಅನ್ಕೊಂಡೆ. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ ಕೊಟ್ರಿ. ಇಬ್ರು ಸ್ವಾಧ್ಯಾಯ ಕೂಡ ಒಂದು ಒಳ್ಳೆ ಇದಾಗಿತ್ತು. ಧನ್ಯವಾದ ಮೇಡಮ್, ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮತ್ತೆ ಮೇಡಮ್, ನೀವು ಇವಾಗ ನನಗೆ ಕಾಣಿಸ್ತಿರೋದು ಹಿರೇಮಠ್ ಮೇಡಮ್ ಅವರು. ಮೇಡಮ್, ನೀವು ಇವಾಗ ಬಸವಣ್ಣವ್ರ ಬಗ್ಗೆ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಬಸವಣ್ಣವ್ರ ಬಗ್ಗೆ ಹೇಳೋದು ಕೇಳೋದು ಅಂದ್ರೆ ಬಹಳ ಇಷ್ಟ. ವಚನಗಳನ್ನ ಕೇಳೋದು, ಅದ್ರ ಅಧ್ಯಯನ ಮಾಡೋದು ಅಂದ್ರೆ ಆದ್ರೂ ಎಲ್ಲೋ ಒಂದ್ ಕಡೆಗೆ ಅಷ್ಟು ಒಳ್ಳೇದ್ ಮಾಡಿದ್ರಲ್ಲ. ಇವತ್ತಿನ ಕಾಲಕ್ಕೆ 1000 ವರ್ಷ ಆದ್ರೂ ಈಗ್ಲೂ ನೆನ್ಸ್ಕಂತೀವಿ ಅಂದ್ರೆ ಅವ್ರಲ್ಲಿ ಎಂತಹ ಇದು ಇತ್ತು. ಆದ್ರೆ ಅವತ್ತಿನ ಕಾಲದಲ್ಲಿ ಆದ್ರೆ ಅವ್ರ ಕೊನೆಯ ಕ್ಷಣಗಳು ಎಷ್ಟು ಇದಾಗಿತ್ತಲ್ಲ ಅಂತ ನೆನ್ಸ್ಕೊಂಡ್ರೆ ಯಾಕೆ ಹಿಂಗ ಆಗ್ಬೇಕಾಗಿತ್ತು ಅಂತ ಒಂದ್ ಕ್ಷಣ ಬೇಜಾರು ಅನ್ಸುತ್ತೆ ಮೇಡಮ್. ಆದ್ರೆ ಬಟ್ ಅದ್ರ ಮಧ್ಯೆನೂ ನಾವು ಅವ್ರನ್ನ ಅಷ್ಟು ಪೂಜನೀಯವಾಗಿ ನೋಡ್ತೀವಲ್ಲ ಈಗ್ಲೂ ಒಂದು ಇದು ಇದೆಯಲ್ಲ. ಕರೀತಾರಂದ್ರ ಬಂಡಾಯದ ಹರಿಕಾರ, ಆಮೇಲೆ ಜಗಜ್ಯೋತಿ ಬಸವಣ್ಣ, ಆದಿ ಅನಾದಿ ಅವ್ರಿಗೆ ಅಂತ್ಯನೂ ಇಲ್ಲ ಆದಿನಿಲ್ಲ. ಅವ್ರು ಯಾವತ್ತು ಜಗತ್ತು ಹುಟ್ಟೇದ ಅವ್ರ ಜಗತ್ತು ಶೂನ್ಯ ಆಗುತ್ತಾನೂ ಅವ್ರದ್ದು ಹೆಸರು ಇರ್ತದ ಅನ್ನುವಂಥದ್ದು. ಅವ್ರು ಯಾವತ್ತೂ ಆದಿ ಅನಾದಿನಿ ಅಂತಾನೆ ಕರೀತಾರೆ ಅವ್ರಿಗೆ, ಬಂಡಾಯದ ಹರಿಕಾರ. ಆಮೇಲೆ ಇನ್ನೂ ತುಂಬಾನೇ ಇದಾವೆ ಮೇಡಮ್ ಅವ್ರ ಕರಿಯಂತದ್ದು. ನನ್ಗೆ ನಮ್ಮ ಅಪ್ಪಾಜಿ ಯಾವಾಗ್ಲೂ ನಾವ್ ಏನೇ ತಪ್ಪು ಮಾಡಿದ್ರು ನನ್ಗೆ ಮಾತ್ರ ಯಾವತ್ತೂ ಬೈತಿರ್ಲಿಲ್ಲ. ಬಸವಣ್ಣವ್ರ ವಚನ ಹೇಳ್ಬಿಟ್ಟು ಅದ್ರ ಮೂಲಕ ನನಗೆ ಎಕ್ಸಾಮ್ ಇದನ್ ಕೊಡೋರು. ಹಿಂಗೆ ಹೇಳ್ತಾರ ಬಸವಣ್ಣ, ಹೇಳ್ತಾರ ಬಸವಣ್ಣ ಅಂತ ಹೇಳಿ. ಹಂಗಾಗಿ ಬಹಳಷ್ಟು ಬಸವಣ್ಣವ್ರ ಬಗ್ಗೆ ಒಂದಷ್ಟು ತಲೆಗೆ ಇದು ಕುತ್ಕೊಂಡ್ಬಿಟ್ಟಿದೆ ಮೇಡಮ್. ಬಹಳ ತುಂಬಾ ಇಷ್ಟ ಆಯ್ತು ಕ್ಲಾಸ್. ಅದೇ ಇನ್ನೂ ಒಂದು ಹೇಳಿದ್ರಿ, ಮನಸ್ಸು ಮರ್ಕಟ ತರ ಅಂತ ಹೇಳಿ. ಮನಸ್ಸಿನ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳಿದಾರೆ ಬಸವಣ್ಣ. ನಿಜ. ಅದನ್ನ ಈಗ ಹೇಳ್ಬೇಕಂದ್ರೆ ಪತ್ರಿಜಿ ಸರ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿಸ್ತದ ನಮ್ಗೆ. ನಾವ ಪುಣ್ಯವಂತರು ಅಂತ ಹೇಳ್ಬೇಕು. ನಿಜ, ನಮ್ಗೇನಾದ್ರು ಧ್ಯಾನ ಗೊತ್ತಿರ್ಲಿಲ್ಲ ಅಂದ್ರೆ ಈ ಮನಸ್ಸು ದೇಹ ಯಾವ್ದ್ರ ಬಗ್ಗೆನೂ ಯೋಚನೆನೂ ಮಾಡ್ತಿರ್ಲಿಲ್ಲ ನಾವು. ಸುಮ್ನೆ ಏನೋ ಒಂಥರ ಕಲ್ತರ ಹಿಂಗ ಬದುಕ್ಬೇಕು ಅನ್ನೋ ತರ ಇರ್ತಿದ್ವ ಏನೋ. ಅದ್ರ ಮಧ್ಯೆ ಇಂಥದ್ದೊಂದು ಜ್ಞಾನ ಕೊಡ್ತಿದ್ದೀರಿ ಮೇಡಮ್. ಥ್ಯಾಂಕ್ ಯು. ಈ ಕೆಲ್ಸಗಳ ಮಧ್ಯೆನೂ ಟೈಮ್ ಮಾಡ್ಕೊಂಡೆಲ್ಲ ಕೊಡ್ತಿದ್ದೀರಲ್ಲ, ಧನ್ಯವಾದಗಳು ಮೇಡಮ್. ಮತ್ತೆ ಇವ್ರು ವೇದಾವತಿ ಮೇಡಮ್ ಅವರು, ಅವ್ರನ್ನ ನೋಡ್ತಿದ್ರೆ ನನ್ಗೆ ಈಗ ಅನ್ಸುತ್ತೆ ನಾವು ವಯಸ್ಸಾದ್ಮೇಲೆ ಇವ್ರ ತರ ಸ್ವಲ್ಪ ಆಕ್ಟಿವ್ ಆಗಿ. ನಾನ್ ನಮ್ಮ ಅಮ್ಮಗೆ ಯಾವಾಗ್ಲೂ ಎಕ್ಸಾಂಪಲ್ ಹೇಳ್ತಿರ್ತೀನಿ, ಅವ್ರನ್ನ ತೋರಿಸಿ ಹೇಳ್ತಿರ್ತೇನೆ, ನೋಡಲ್ಲಿ ಅಷ್ಟ್ ಏಜ್ ಆಗಿತ್ತೆ ಹೆಂಗ ಇರ್ತಾರೆ ಅಂತ ಹೇಳಿ. ನನ್ಗನ್ಸುತ್ತೆ ಅವ್ರ ತರ ಇರ್ಬೇಕು ಅನ್ಸುತ್ತೆ ಮೇಡಮ್. ನೋಡಿ ಇವಾಗ ಏನಾಯ್ತು ಊಟ, ಬರೀ ನೋವಿನ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರ. ನನಗೆ ಅಲ್ಲಿ ನೋಯ್ತೈತಿ, ಇಲ್ಲಿ ನೋಯ್ತೈತಿ, ಹಂಗಾಕತಿ ಹಿಂಗ. ಆದ್ರೆ ಅವ್ರು ಎಷ್ಟು ಆಕ್ಟಿವ್ ಆಗಿ ಬೆಳಗ್ಗೆ ಕ್ಲಾಸ್, ಮಧ್ಯಾಹ್ನ ಕ್ಲಾಸ್, ರಾತ್ರಿ ಕ್ಲಾಸ್ ಎಷ್ಟು ಆಕ್ಟಿವ್ ಆಗಿ ಇದನ್ ಮಾಡ್ತಿರ್ತಾರ. ನನಗೆ ಬಹಳ ಖುಷಿ ಆಗುತ್ತೆ. ಇಲ್ಲಾನು ಮಾತೇ ಇಲ್ಲ, ಅಷ್ಟೊಂದು ಹುಮ್ಮಸ್ ಅಂತ. ಅದೇ ಒಂಥರ ಎಲ್ಲಾರ್ಗೂ ಒಂದು ಇದು ಅವರು ಹೇಳ್ಬೇಕಂದ್ರೆ ಸ್ಫೂರ್ತಿ ಮೇಡಮ್ ಅವರು. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೋತ್ಸಾಹ ಮೇಡಮ್, ನಿಮ್ಮೆಲ್ಲರ ಪ್ರೋತ್ಸಾಹ ನಂಗೆ ಜಾಸ್ತಿ ಹುಮ್ಮಸ್ ಕೊಡ್ತದೆ. ಇರ್ಲಿ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿ. ಎಲ್ಲ ಮಾಸ್ಟರ್ಗಳಿಗೂ ನಮಸ್ತೆ. ವೇದಾವತಿ ಮೇಡಮ್ ನಮಸ್ತೆ. ಗುರುದೇವಿ ಮೇಡಮ್. ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಫ್ರೆಂಡ್ಸ್. ಪತ್ರಿಜಿಯವರ ಜನಜನಿತವಾದ ಜನಪ್ರಿಯವಾದಂತಹ ವಾಕ್ಯ. ವೇದಾವತಿ ಮೇಡಮ್ ಅವರು ನವಯುಗದ ಚಿರಯುವತಿ ಆಗ್ತಾ ಇದ್ದಾರೆ. ಗಿಡಗಳಿಗೆ ಮರಗಳಿಗೆ ವಯಸ್ಸಾಗ್ತಾ ಇದ್ರೆ ಅವರು ಈ ವಯಸ್ಸಿನಲ್ಲೂ ಕೂಡ ಹೊಸ ಉತ್ಸಾಹದಿಂದ, ಈ ಯುಗಾದಿ ಬಂದಂತ ಸಂದರ್ಭದಲ್ಲಿ ಹೇಗೆ ಮರಗಳಲ್ಲಿ ಹೊಸ ಚಿಗುರು ಹುಟ್ಟುತ್ತದೋ ಆ ರೀತಿಯಲ್ಲಿ ಅವರ ಆಲೋಚನೆಗಳು, ಅವರ ಚಿಂತನೆಗಳು
ಅವರ ವಿಭಿನ್ನವಾಗಿರ್ತಕ್ಕಂಥ ಹೊಸ ಚಿಂತನಶೀಲವಾಗಿರ್ತಕ್ಕಂಥ ಆಲೋಚನೆಗಳು ಹೊಸದಾಗಿ ಜೀವ ತಳೆದು ಮಹಾವತಾರ್ ಫೌಂಡೇಶನ್ ನಲ್ಲಿ ಅವರು ಹೊಸ ವಿಚಾರಗಳನ್ನ ಹಂಚಿಕೊಳ್ತಕ್ಕಂಥ ಒಂದು ರೀತಿಯಲ್ಲಿ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನ ವೇದಾವತಿ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಗುರುದೇವಿ ಹಿರೇಮಠ್ ಮೇಡಮ್ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ದೆ. ಎಷ್ಟು ಒಂದು ಕಾಲೇಜಿನಲ್ಲಿ ಉಪನ್ಯಾಸಕರು ಯಾವ ರೀತಿಯಲ್ಲಿ ಉಪನ್ಯಾಸವನ್ನ ನೀಡ್ತಾರೋ ಗಂಟೆಗಟ್ಟಲೆ ನಿರರ್ಗಳವಾಗಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಉಪನ್ಯಾಸ. ಬಹುತೇಕ ನಾನು ಅನ್ಕೊಂಡಿರೋ ಹಾಗೆ ಅವರಿಗೆ ರಕ್ತದಲ್ಲಿನೇ ಬಸವಣ್ಣನವರ ಪರಂಪರೆ, ಬಸವಣ್ಣನವರ ವಿಚಾರಧಾರಿಗಳು ಅವ್ರಿಗೆ ರಕ್ತದಲ್ಲೇ ಹೇಳ್ತೇವೆ ನಾವು ಎರಿಡಿಟಿ ಅಂತಕ್ಕಂಥ ಮಾತನ್ನು ನಾವು ಬಳಸ್ತೇವೆ. ಆ ರೀತಿಯಲ್ಲಿ ಎರಿಡಿಟಿಯಲ್ಲಿನೇ ಗುರುದೇವಿ ಮೇಡಮ್ ಅವರಿಗೆ ಬಸವಣ್ಣನವರ ಸಾಹಿತ್ಯ, ವಚನ ಸಾಹಿತ್ಯ ಒಲ್ದು ಬಂದಿದೆ. ಇಲ್ಲದೆ ಹೋದ್ರೆ ಇಷ್ಟು ಒಂದು ರೀತಿಯಲ್ಲಿ ಅನುಭವಿಸಿ ಹೇಳ್ತಕ್ಕಂಥದ್ದು, ಪಾಠ ಪ್ರವಚನಗಳನ್ನ ಮಾಡ್ತಕ್ಕಂಥದ್ದು ಬೇರೆ, ಅನುಭವಿಸಿ ಪಾಠ ಪ್ರವಚನಗಳನ್ನ ಹೇಳ್ತಕ್ಕಂಥದ್ದು ಬೇರೆ. ಆ ರೀತಿಯಲ್ಲಿ ದೇಹದ ಅಣುವಿನಲ್ಲಿ ಅವಾಯಿಸಿಕೊಂಡು ಆ ಉಪನ್ಯಾಸವನ್ನ ನೀಡ್ತಕ್ಕಂಥದ್ದು ಇದೆಯಲ್ಲ, ಅಡಿಗೆಯನ್ನ ಮಾಡಿ, ಆತ್ಮಪೂರ್ವಕವಾಗಿ ಅಡಿಗೆಯನ್ನ ಮಾಡಿ, ಆ ಅಡುಗೆಯನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಆ ಕೆಲಸವನ್ನ ಪ್ರೀತಿ ಮಾಡಿ, ಆ ಸೇವೆ ಅನ್ನುವಂಥ ರೀತಿಯಲ್ಲಿ, ಕೆಲಸ ಅನ್ನೋದಕ್ಕಿಂತ ನಾವು ಸೇವೆ ಅನ್ನುವಂಥ ಪದ ಬಳಕೆ ಮಾಡಿದ್ರೆ ಧ್ಯಾನಿಗಳಿಗೆ, ಆಧ್ಯಾತ್ಮಿಕವಾದಿಗಳಿಗೆ ಅದು ಸೂಕ್ತ ಅನ್ನುವಂಥ ಒಂದು ಮನೋಭಾವನೆಯನ್ನ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗ್ತದೆ. ಆ ರೀತಿಯಲ್ಲಿ ಅತ್ಯುತ್ತಮವಾಗಿ ಅವರು ಅಡಿಗೆಯನ್ನ ಮಾಡಿ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಸವಣ್ಣನವರ ಸಾಹಿತ್ಯದ ಅಡುಗೆಯನ್ನ ಮಾಡಿ ಎಲ್ರಿಗೂ ಕೂಡ ಪ್ರೀತಿಯ ಆಧಾರಗಳಿಂದ ಉಣಬಡಿಸಿದ್ದಾರೆ. ಅದು ನಮ್ಮಲ್ಲೂ ಕೂಡ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಸವಣ್ಣನವರ ಸಾಹಿತ್ಯವನ್ನ ನಾವು ಕೂಡ ಹೆಚ್ಚು ಹೆಚ್ಚು ಓದಿ ಜೀರ್ಣಿಸಿಕೊಂಡು ನಮ್ಮಲ್ಲೂ ಕೂಡ ಅದನ್ನ ಅರ್ಥ ಮಾಡಿಕೊಂಡು ಆವಾಯಿಸಿಕೊಳ್ಳಬೇಕು ಅನ್ನುವಂತ ಎಲ್ಲೋ ಒಂದು ಕಡೆ ಪ್ರಚೋದನೆ ಆಗ್ತಾ ಇದೆ. ಹಾಗಾಗಿ ಗುರು ಮಾಸ್ಟರ್ಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಉಪನ್ಯಾಸವನ್ನ ನೀಡಿದ್ದೀರಿ. ಈ ಪರಂಪರೆ ಹೀಗೆ ಮುಂದುವರಿಯಲಿ. ವೇದಾವತಿ ಮೇಡಮ್ ಅವರು ಮತ್ತೆ ಗುರುದೇವಿ ಹಿರೇಮಠ್ ಮೇಡಮ್ ಅಂತವರು ನೂರಾರು ಜನ ನಿಮ್ಮಂಥವರಿಂದ ಪ್ರೇರಣೆಗೊಂಡು ಉಪನ್ಯಾಸವನ್ನ ನೀಡ್ತಕ್ಕಂಥದ್ದಂತ ಶಕ್ತಿ ಎಲ್ರಿಗೂ ಕೂಡ ಬರಲಿ ಅನ್ನುವಂತ ನನ್ನದ ಆಶಯ. ಮತ್ತೆ ನಾನು ಗುರುದೇವಿ ಮೇಡಮ್ ಅವ್ರಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಮೇಡಮ್, ಬಸವಣ್ಣನವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನ ಓದಿದ್ರೆ ಪ್ರಾರಂಭಿಕ ಹಂತದಲ್ಲಿ ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಬಹಳ ಸರಳವಾಗಿ ಅವರು ವಚನಗಳನ್ನ ಅಧ್ಯಯನ ಮಾಡಲಿಕ್ಕೆ ಯಾವ ಪುಸ್ತಕಗಳು ಉತ್ತಮ ಅನ್ನುವಂತ ಒಂದು ಮಾಹಿತಿ ಮೇಡಮ್? ಸರ್, ಒಂದು 1000 ಪುಟದ 2000 ಪುಟದ ಕರತಾರ ಕಮ್ಮಟ ಅಂತ ಬರುತ್ತೆ ಸರ್. ಅದ್ರೊಳಗೆ ಇಡೀ ಬಸವಣ್ಣವರ ಇತಿಹಾಸ ಇದೆ ಮತ್ತು ತಿಂಗಳಿಗೊಂದು ಈ ಮಾಸಪತ್ರಿಕೆ ಬರುತ್ತೆ ಸರ್. ಇದು ಮಹಾಮನಿ ಅಂತ ಹೇಳಿ, ಇದು ಇದು ಎಷ್ಟು ಅಂತಂದ್ರ 2004 ಬಸವ ಜಯಂತಿ ಒಂದು ವಿಶೇಷ ಬರುತ್ತೆ ಸರ್. ಅದು ತಿಂಗಳಿಗೊಂದು ಮಾಸಪತ್ರಿಕೆ, ಇದು ಮಹಾಮನೆ ಅಂತ ಬರುತ್ತೆ. ಅದು ಎಲ್ಲರೂ ಈ ಬಸವಣ್ಣನ ಅನುಯಾಯಿಗಳನ್ನೇ ಇದನ್ನ ಬಿಡುಗಡೆ ಮಾಡ್ತಾರೆ ಪ್ರತಿ ತಿಂಗಳನ್ನು. ನೀವು ಒಂದು ಪ್ಯಾಕೇಜ್ ಆಗಿ ತಗೋಬೇಕಂದ್ರೆ ಕರತಾರ ಕಮ್ಮಟ ಅಂತ ಅನ್ನುವಂಥದ್ದು ಒಂದು ಬಸವಣ್ಣನವ್ರದನ್ನ ಇಡೀ ಇತಿಹಾಸನೇ ಇರುವಂತದ್ದು ಬುಕ್ಕ ಸರ್. ಅದನ್ನ ಸ್ವಪ್ನದೊಳಗೆ ಸಿಗುತ್ತಾ, ತಗೋರಿ ಮೇಡಮ್. ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅಂತೇಳಿ ಬಹುತೇಕ ನಿಮ್ಗೆ ಗೊತ್ತಿರ್ತದೆ. ಲೇಖಕರು, ಸಾಹಿತಿಗಳು, ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಧಾರೆಯನ್ನು ಹೊಂದಿರ್ತಕ್ಕಂಥವ್ರು. ಅವರ ವಿಚಾರಧಾರೆಗಳನ್ನ ಕ್ಲಬ್ ಹೌಸ್ ಅನ್ನುವಂತ ಒಂದು ಆಪ್ ನಲ್ಲಿ ನಾನು ಆಗಾಗ ಕೇಳ್ತಿರ್ತೀನಿ. ಅವರು ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ಹೊಂದಿರ್ತಕ್ಕಂಥವ್ರು ಮೇಡಮ್. ಹಾಗಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ ರಾಮದುರ್ಗದವರು, ವಿಚಾರವಂತರು, ಸಾಹಿತಿಗಳು, ಲೇಖಕರು. ಈಗ ಶಾಸಕರು ಅಶೋಕ್ ಪಟ್ಟಣ ಅಂತ ಹೇಳಿದ್ದಾರೆ, ಅವರ ಸಹೋದರರು ಮೇಡಮ್. ಬಹುತೇಕ ನಿಮ್ಗೆ ಪರಿಚಯ ಇರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲ ಸರ್, ನನ್ಗೇನ್ ಪರಿಚಯ ಇಲ್ಲ. ಓಕೆ, ನಿಮ್ಮ ಜ್ಞಾನಕ್ಕಾಗಿ ಮತ್ತೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ನೀವು ಹೇಳೋಷ್ಟು ಏನು ನಾವು ಸಾಧನೆ ಮಾಡಿಲ್ಲ ಸರ್. ನೀವು ತುಂಬಾ ದೊಡ್ಡ ಮಾತಾಡ್ತೀರಾ. ನಿಮ್ಮಲ್ಲಿರುವಂತ ಜ್ಞಾನ ನಮಗ ಒಂದ್ ಚೂರು ಇಷ್ಟೇ, ಒಂದ್ ಕಾಲಿನಷ್ಟು ಇರ್ಬೋದು ನಮ್ಮಲ್ಲಿ. ನಿಮ್ಮಲ್ಲಿ ಅಪಾರವಾದ ಜ್ಞಾನ ಐತೆ. ನೀವು ಒಂದಿನ ಸ್ವಾಧ್ಯಾಯ ಕೊಡಿ ಅಂತ ನಾನು
ಅಂಬಲ್ ರೂಪಿ ಎಷ್ಟು ನಿಮ್ಮಲ್ಲಿ? ಧನ್ಯವಾದಗಳು ಮಂಜುನಾಥ್ ಅವರೇ, ಧನ್ಯವಾದಗಳು. ಸೇಮ್ ಹಿರೇಮಠ ಅವರು ಹೇಳಿದಾಗೆ ನೀವು ಒಂದ್ ದಿವಸ ಸ್ವಾಧ್ಯಾಯ ಕೊಡಿ. ಇದನ್ನೇ. ಎಸ್, ನಮಸ್ತೆ. ಮಂಜುನಾಥ್ ಸರ್ ಅವರು ಹೇಳಿದ ಸ್ಟೈಲ್ ಹೇಳ್ಬೇಕಂದ್ರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರಲ್ಲ, ಹಂಗೆ ನನ್ನ ಸ್ಟೈಲ್ ಹೇಳ್ಬೇಕು ಅಂತಂದ್ರೆ, ಹಳೆ ಅಜ್ಜಿಗೆ ಹೊಸ ಚೂಡಿದಾರ ಹಾಕಿದ್ರೆ ನೋಡಾಕ ಎಷ್ಟು ಉಲ್ಲಾಸ ಅಂತ ಹೇಳಿ ಹಾಸ್ಯಕ್ಕಾಗಿ ಹೇಳ್ತಾ ಇದೀನಿ, ಯಾರು ಅನ್ಯತಾ ಭಾವಿಸ್ಬಾರ್ದು. ಎಸ್ ಮಾಸ್ಟರ್, ಏನು ಅಂತಂದ್ರೆ ನಿಜಕ್ಕೂ ಕೂಡ ಇವತ್ತು ವೇದಾವತಿ ಮೇಡಮ್ ಅವ್ರದ್ದು ಆಮೇಲೆ ಹೇಳ್ತೀನಿ. ಫಸ್ಟ್ ನಮ್ಮ ಮೇಡಮ್ ಅವ್ರ ಗುರುದೇವಿ ಮೇಡಮ್ ಅವ್ರದ್ದು ಹೇಳ್ಬೇಕು ಅಂತಂದ್ರೆ, ಜಸ್ಟ್ ಒಂದು ನಾನು ಬಸವಣ್ಣವರ 12ನೇ ಶತಮಾನಕ್ಕೆ ಸಂಬಂಧಪಟ್ಟಂತ ಒಂದು ಇದನ್ನ ತೋರ್ಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಬಹುಶಃ ತಮಗೆ ಕಾಣಬಹುದು ಅಂತಾನೆ, ತರಂಗಿಣಿ ಅಂತ ಹೇಳ್ಬಿಟ್ಟು ಇತ್ತಿತ್ತಲಾಗಿ ಕೂಡಲ ಸಂಗಮದಲ್ಲಿ ಕಾಲಗತ ಆಗಿರ್ತಕ್ಕಂಥ ಮಾತೆ ಮಹಾದೇವಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥದ್ದು 888 ಫುಟ್ಗಳದ್ದು ತರಂಗಿಣಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸಂಪೂರ್ಣವಾಗಿ ಮಾತೆ ತರಂಗಿಣಿ ಮೇಡಮ್ ಅದು ಅಕ್ಕ ಮಹಾದೇವಿಯವರ ತಂದೆ ತಾಯಿ ಅವ್ರ ಅಜ್ಜರಿಂದ ಹಿಡಿದು ಟೋಟಲ್ ಅವ್ರ ಏನ್ ಕದಳಿವನ್ನ ಹೋದ್ರು ಅಲ್ಲಿ ಮಟನು ಪೂರ್ಣ ಇದೆ ಇದರಲ್ಲಿ. ಈ ತರ ಆಗಿನ 12ನೇ ಶತಮಾನ ಇರ್ತಕ್ಕಂಥ ಪ್ರತಿಯೊಬ್ಬ ಸಕಲ ಗಣಗಳು ಅಂತ ಹೇಳ್ತಾರಲ್ಲಿ. ಒಬ್ಬ ಸಾಧನೆ ಅಂದ್ರೆ ಒಬ್ಬ ಕೂಡ ಸಕಲ ಗಣಗಳು ಅಂತ ಹೇಳ್ತಾರೆ. ಹಂಗ ಎಲ್ಲರೂ ಕೂಡ ಒಬ್ರದ್ದು ಒಂದು ತರಹದ ಇತಿಹಾಸ ಬುಕ್ಕುಗಳು ರಚನೆ ಆಗಿವೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಚನ್ನಬಸವಣ್ಣ ಇವ್ರದ್ದು, ನಮ್ಮ ಬಸವಣ್ಣವ್ರದ್ದು ಮತ್ತೆ ಚನ್ನಬಸವಣ್ಣವ್ರದ್ದು ಹಾಗೂ ಇವ್ರು ಮೂವರದು ವಿಶೇಷವಾಗಿರ್ತಕ್ಕ. ಸೊನ್ನೆಗೌಡ ಸರ್, ಚನ್ನಬಸವಣ್ಣ ಯಾರಂದ್ರೆ ಅಕ್ಕ ನಾಗಮ್ಮನ ಮಗ ಚನ್ನಬಸವಣ್ಣ, ಬಸವಣ್ಣನವರ ಅಕ್ಕನ ಮಗ. ಅವರು ಉಳಿವಿಯಲ್ಲಿದ್ದಾರೆ. ಅವರು ಉಳಿವಿ ಸೈಡ್ ಹೋದ್ರು ಅವರು. ಎಸ್ ಎಸ್ ಹೀಗೆ ಅವರು 3 ಜನರದ್ದು ವಿಶೇಷ ಇದೆ ಅಲ್ಲಿ ಬುಕ್ಸ್ ಗಳು. ಒಟ್ಟಾರೆ ಆಗಿನ 12ನೇ ಶತಮಾನದಲ್ಲಿ ಕೇಳ್ಬೇಕು ಅಂತಂದ್ರೆ ಅದನ್ನ ತಾವು ಮಂಜುನಾಥ್ ಸರ್ ಹೇಳ್ದಂಗೆ ನಿಜ. ಅದು ತಮ್ಮ ವಾಚನ ರೀತಿ ಕಾಲೇಜಿನಲ್ಲಿ ಲೆಕ್ಚರ್ ಮಾಡೋ ತರ ಇತ್ತು. ಕೆಲವು ಸರಿ ನಾನೇ ಹೇಳ್ತಾ ಇದ್ದೆ, ಅವಾಗ ನಾನ್ ಶಾಲಿ ಕಲ್ತಲ್ಲ ಅನ್ನೋದಕ್ಕೆ ವೇದಾವತಿ ಮೇಡಮ್, ಅವರಾದಿಯಾಗಿ ರೇವತಿ ಮೇಡಮ್ ಎಲ್ಲರೂ ಪದೇ ಹೇಳ್ತೀರಿ ಅಂತೇಳಿ ಒಂದ್ಸರಿ ಲಕ್ಷ್ಮೀಕಾಂತ್ ಮೇಡಮ್ ಅವರಂತೂ ಸಿಟ್ ಮಾಡ್ಬಿಟ್ರು, ಇನ್ ಮುಂದೆ ನೀವು ಅದನ್ನ ಹೇಳಕ್ ಆಗಲ್ಲ ಅಂತೇಳಿ. ಹಂಗೆ ತಾವು ಮಂಜುನಾಥ್ ಸರ್ ಹೇಳ್ದಂಗೆ ನಿಜಕ್ಕೂ ಕೂಡ ಲೆಕ್ಚರಿಂಗ್ ಮಾಡೋದ್ ರೀತಿ ಶೈಲಿ ಹಂಗಿತ್ತು. ಈ ತರ ನಿಮ್ಮಿಂದ ಸಾಧ್ಯ ಇನ್ನು ಹೆಚ್ಚು ಬರ್ಲಿ. ಮೇಲಾಗಿ ಶರಣರಿಗೆ ಸಂಬಂಧಪಟ್ಟಂತ ವಿಶೇಷ ಅಪಾರವಾಗಿರ್ತಕ್ಕಂಥ ಸಂಪತ್ತು ತಮ್ಮಲ್ಲಿದೆ. ಆ ಗಂಟನ್ನ ಬಿಚ್ಚಿ ಎಲ್ಲದನ್ನ ನಮಗೆ ಉಣಬಡಿಸಿ ನಾವು ಸಂಪೂರ್ಣ ಆ ಸವಿಯನ್ನ ಸೌದು ಕೃತಾರ್ಥರಾಗ್ತೀವಿ ಅಂತ ಮಾತನ್ನ ತಮಗೆ ಹೇಳೋದ್ರ ಜೊತೆಗೆ ಇದನ್ನ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಕೋಟಿ ನಮನಗಳು. ಇನ್ನ ನಮ್ಮ ಅಮ್ಮ ಹೇಳ್ಬೇಕು ಅಂತಂದ್ರೆ, ವೇದಾವತಿ ಅಮ್ಮ ಇವತ್ತು ತಮ್ಮ ಸ್ವಾಧ್ಯಾಯ ಬಹಳ ಖುಷಿ ಕೊಡ್ತು. ನಾನು ಡಿಸೈಡ್ ಮಾಡಿದೆ, ಇನ್ನು ನೆಕ್ಸ್ಟ್ ಸಂಕಲ್ಪಕ್ಕೆ ಇರ್ಬೋದು, ನಾಳೆ ಅಂದ್ರೆ ನಾಳೆನೆ ನಾನು ರೆಡಿ. ಏನಂತಂದ್ರೆ ನಮ್ಮ ಸಂಕಲ್ಪ 1 ಗಂಟೆ ಬ್ರಾಹ್ಮಿ ಮುಹೂರ್ತ ಸಂಕಲ್ಪ ಆರಂಭ ಆಗೋದ್ ಪೂರ್ವದಲ್ಲಿ ನಾವು ಮುದ್ರೆಗಳನ್ನು ಹಾಕೊಳ್ತೇವೆ. ಅದಕ್ಕಂತ ಪೂರ್ವದಲ್ಲಿ ನಾವೆಲ್ಲರೂ ಕೂಡ ಸತ್ಪುರುಷ ಆಗಿದ್ದೀವಿ, ರಾಮರಾಜ್ಯದಲ್ಲಿ ಇದೀವಿ, ಆಲ್ರೆಡಿ ಆಗ್ಬಿಟ್ಟಿದೆ ಅಂತೇಳಿ ವಿಜುವಲೈಸ್ ಮಾಡೋದು, ಅದನ್ನ ಬಾಯ್ ಬಿಟ್ಟು ಹೇಳೋದು, ಅದನ್ನ ಒಂದೇ ಭಾಷೆಯಲ್ಲಿ ಹೇಳೋದು. ಫಸ್ಟ್ ಎಲ್ಲಾ ಭಾಷೆಗಳಿಗೆ ಕನ್ವಿನ್ಸ್ ಮಾಡಿ ಅರ್ಥ ಮಾಡಿಸಿ ಲಾಸ್ಟ್ ಇಂಗ್ಲಿಷ್ ಒಂದ್ ಭಾಷೆಯಲ್ಲಿ ಅದನ್ನ ಹೇಳ್ಬಿಟ್ಟು ನಾವು ಮುದ್ದೆಗಳನ್ನ ಹಾಕೊಂಡು ಧ್ಯಾನಕ್ಕೆ ಹೋಗೋದು. ಪ್ರತಿದಿನ ಅಂದು ನಮ್ಮ ವೇದಾವತಿ ಮೇಡಮ್ ಹೇಳ್ದಂಗೆ ಒಂದ್ ದಿವಸ ಇಡೀ ರಾಮರಾಜ್ಯ ಆಗುತ್ತೆ, ನಾವೆಲ್ಲರೂ ಸತ್ಪುರುಷರು ಆಗಿರ್ತೀವಿ, ಮೋಕ್ಷಕ್ಕೆ ಹತ್ರ ಆಗಿರ್ತೀವಿ, ಮೋಕ್ಷ ಹೊಂದಿದೇವಿ ಅಂತಂದ ಹೇಳ್ಬಿಡೋದು. ಆಲ್ರೆಡಿ ಏನಾಗಬೇಕಾಗಿದೆ, ಅದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ, ಮೋಕ್ಷ ಹೊಂದಿದೇವಿ, ರಾಮರಾಜ್ಯ ಆಗಿದೆ, ಎಲ್ಲರೂ ಒಬ್ರನ್ನೊಬ್ರು ಪ್ರತಿ ರಾಷ್ಟ್ರಗಳು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದಾವೆ, ಎಲ್ಲರೂ ಅನ್ಯೋನ್ಯತೆ ಭ್ರಾತೃತ್ವ ರೀತಿಯಲ್ಲಿ ಜೀವಿಸ್ತಾ ಇದೇವಿ ಅಂತ ಹೇಳಿ ವಿಜುವಲೈಸ್ ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ಬೀಜ ಹಾಕಿದಂಗೆ ಈ ಭೂಮಿ ಮೇಲೆ ಒಂದ್ ದಿವಸ ಹದ ಆದಾಗ ಅದು ಮೊಳಕೆ ಹೊಡೆಯುತ್ತೆ, ಮರ ಬೆಳೆಯುತ್ತೆ. ಬೀಜ ಹಾಕೋದ್ ನಮ್ ಕರ್ತವ್ಯ. ಅದನ್ನ ಇವತ್ತು ಮೋಟಿವೇಟ್ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ ಹಿರಿಯರು, ಅಮ್ಮ. ನಿಜ ಕೂಡ ಭಗವಂತ ಯಾವ ಸಂದರ್ಭದಲ್ಲಿ ಹೆಂಗ್ ಬರ್ತಾನ ಗೊತ್ತಿಲ್ಲ, ಮಾಡ್ಬೇಕಾಗಿದೆ. ಹಾಗಾಗಿ ಇಟ್ಟು ಈ ರೂಪದಲ್ಲಿ ಬಂದು ನಮಗೆ ಗೈಡ್ ಮಾಡ್ತಾ ಇದಾರೆ. ಇದು ವೇದಿಕೆಯನ್ನು ಮಾಡಿರ್ತಕ್ಕಂಥ ರಂಗನಾಥ್ ಗುರುಜಿಗೂ, ಇವತ್ತಿನ ಸ್ವಾಧ್ಯಾಯವನ್ನು ಮಾಡಿಕೊಟ್ಟಂತ ತಮಗೂ, ಕ್ಲಾಸ್ ನಡೆಸಿದಂತ ಅನುರಾಧ ಮೇಡಮ್, ಇವರೆಲ್ಲರೂ ಕೂಡ ಮೋಸ್ಟ್ಲಿ ಇವತ್ತು ಮಧುರಾ ಹೆಗಡೆ ಮೇಡಮ್ ಅವ್ರು ಇದ್ರು ಅನ್ಸುತ್ತೆ, ಅವ್ರ ನಾ ಆಮೇಲೆ ಕನೆಕ್ಟ್ ಆಗಿರೋದು. ಎಸ್, ತಮ್ಮೆಲ್ಲರೂ ಕೂಡ ಅನಂತ ವಂದನೆಗಳು ಹೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಹೋಗೋಣ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್, ತಮ್ಮ ಮಾತುಗೆ ನಾವ್ ಎಷ್ಟು ಆಹಾರರೋ ಏನೋ ಗೊತ್ತಿಲ್ಲ, ಆದ್ರೆ ತುಂಬಾ ಮಾಲೂರ್ ಸರ್ ನೀವು ತುಂಬಾ ದೊಡ್ಡ ಮಾತು, ಯಾಕಂದ್ರ ನಮ್ಗೆ ಅರಗಿಸ್ಕೊಳಕ್ ಆಗಲ್ಲ ಅಷ್ಟು ದೊಡ್ಡ ಮಾತು. ಥ್ಯಾಂಕ್ ಯು ಸರ್. ಧ್ಯಾನ ಕೂರ್ಸ್ಬಿಡಿ ಸರ್. ವೇದಾವತಿ ಮೇಡಮ್ ಅವರೇ ಕರೆಕ್ಟ್ ಆಗಿರೋದಕ್ಕೆ ಗೈಡ್ ಮಾಡೋದು. ಹಾ, ಎಸ್.
ಧ್ಯಾನ ಕೂಡ್ಸಿ ಅಮ್ಮ, ನಾನ್ ಮ್ಯೂಸಿಕ್ ಹಾಕ್ತೀನಿ ಆಮೇಲೆ. ಬಂದೆ. ಓಕೆ. ಮಾಸ್ಟರ್ಸ್ ಎಲ್ಲ ಧ್ಯಾನ ಸ್ಥಿತಿಗೆ ಬನ್ನಿ. ಎಲ್ಲ ಸುಖಾಸನ, ಪದ್ಮಾಸನ, ವಜ್ರಾಸನ, ಯಾವ ಆಸನದಲ್ಲಿ ನಿಮಗೆ ಅನುಕೂಲವೋ ಹಾಗೆ ಕೆಳಗೆ ಕುಳಿತುಕೊಳ್ಳಬಹುದು ಅಥವಾ ಚೇರ್ ಮೇಲೂ ಸಹ ಕುಳಿತುಕೊಳ್ಳಬಹುದು. ಚೇರ್ ಮೇಲೆ ಕುಳಿತುಕೊಳ್ಳುವವರು ಬೆರಳುಗಳನ್ನು ಜೋಡಿಸಿ ಕೈಗಳನ್ನು ಕ್ರಾಸ್ ಮಾಡಿಕೊಳ್ಳಿ. ಮೊದಲು ಸ್ವಲ್ಪ ನೀರನ್ನು ಸೇವಿಸಿ ಸ್ವಲ್ಪ ಬದಿಗಿಟ್ಟುಕೊಳ್ಳಿ. ಧ್ಯಾನದ ನಂತರ ಅದನ್ನು ಸೇವಿಸಬಹುದು. ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿರಿ. ಉಸಿರಿನ ಮೇಲೆ ಗಮನ ಕೊಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಮಾಸ್ಟರ್, ಧ್ಯಾನ ಎಂದರೆ ಮನಸ್ಸನ್ನು ಶಾಂತವಾಗಿಟ್ಟು ಪ್ರಸ್ತುತ ಕ್ಷಣದಲ್ಲಿ ನೆಲೆಗೊಳಿಸುವುದು. ಇದು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮಕ್ಕೆ ಸಮತೋಲನ ನೀಡುತ್ತದೆ. ಉಸಿರಾಟದ ಮೇಲೆ ಮಾತ್ರ ಗಮನ ಇರಲಿ. ಬೇರೆ ಆಲೋಚನೆ ಬಂದರೆ ಮತ್ತೆ ಉಸಿರಿನ ಕಡೆಗೆ ಗಮನ ತಿರುಗಿಸಿ. ಮ್ಯೂಸಿಕ್ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಶಾಂತವಾಗಿದ್ದೇನೆ. ನನ್ನ ಮನಸ್ಸು ಸ್ಥಿರವಾಗಿದೆ. ಯಾವುದೇ ಆಲೋಚನೆ ಬಂದರೂ ತಡೆಯಬೇಡಿ, ಅದು ಹೋಗಲಿ. ಮತ್ತೆ ಉಸಿರಿನ ಕಡೆ ಗಮನ ತಿರುಗಿಸಿ. ಈಗ ನಾವು 30 ನಿಮಿಷ ಸಂಗೀತ ಧ್ಯಾನ ಮಾಡುವ. ಮ್ಯೂಸಿಕ್ ಕೇಳಿಸುತ್ತಾ? ಕೇಳಿಸ್ತದೆ.
ಮ್ಯೂಸಿಕ್ ಸ್ಟಾಪ್ ಮಾಡ್ತೀರಾ? ಹಾ ಒಂದು ನಿಮಿಷ ಆಯ್ತು, ಎಬ್ಬಿಸ್ತೀನಿ ಬಿಡಿ. ಗುರುದೇವಿ ಮೇಡಮ್. ಹಾ ಮೇಡಮ್ ಹ್ಮ್ ಹೇಳಿ ಮೇಡಮ್. ಮಾಸ್ಟರ್, 2 ನಿಮಿಷ ಉಳಿದಿದೆ. ಎಲ್ಲ ಸಹಜ ದೇಹ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಉಸಿರನ್ನು ಗಮನಿಸಿ. ದೇಹವನ್ನು ಸಡಿಲಗೊಳಿಸಿ, ಮುದ್ರೆಗಳನ್ನು ಬಿಡಿಸಿ, ನಿಮ್ಮ ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲಿರಿಸಿ. ಐದು ಸೆಕೆಂಡು. 1, 2, 3, 4, 5. ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ಒಂದು ಮುಗುಳ್ನಗೆಯಿಂದ ನಿಮ್ಮ ಹಸ್ತಗಳನ್ನು ನೋಡಿ. ಮತ್ತು ಎಲ್ಲ ಗುರುಗಳಿಗೂ ಮತ್ತೆ ನಮ್ಮ ಧ್ಯಾನಕ್ಕೆ ಸಹಕರಿಸಿದ ಅಂಗಾಂಗಗಳಿಗೂ ಧನ್ಯವಾದ, ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಧ್ಯಾನ ಮುಂದುವರ್ಸಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ, ಧ್ಯಾನ ಮುಂದುವರ್ಸಿ ಮಾಸ್ಟರ್. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತುಂಬಾ ಧ್ಯಾನವನ್ನು ಕೂಡ ಮಾಡಿಸಿ ಉಳಿಸಿದ್ರಾಮ, ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ. ಸಂಪಾದಕ ಕಾರ್ಯಕ್ರಮವನ್ನು ಭಾಗವಹಿಸಿದಂತ ಎಲ್ಲ ಮಾಸ್ಟರ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಶುಭರಾತ್ರಿ.